ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ. ಭೂಯೋ ನಮಃ ಸದ್ವೃಜಿನಚ್ಚಿದೇ ಸತಾಂ ಅಸಂಭವಾಯಾಖಿಲಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇವತ್ತಿನ ದಿವಸ 4 ಆಶ್ರಮ ಧರ್ಮವನ್ನು ಪರಿಪಾಲಿಸಿದಂತಹ ಅವಧೂತ ಶಿರೋಮಣಿಗಳು ಅಂತಲೇ ಪ್ರಸಿದ್ಧರಾದ ವಿಷ್ಣು ತೀರ್ಥರ ಮಧ್ಯಾರಾಧನಾ ಮಹೋತ್ಸವದ ದಿವಸ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರಕಾರರು ಅಂತಲೇ ಪ್ರಸಿದ್ಧ. ಆ ವಿಷ್ಣು ತೀರ್ಥರು ಪೂರ್ವದಲ್ಲಿ ಜಯತೀರ್ಥಾಚಾರ್ಯರು ಅಂತ ಅವರ ಹೆಸರು. ಅವರು 4 ಆಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಿದವರು. ವೇದಾಧ್ಯಯನ ಇದನ್ನೆಲ್ಲ ಮಾಡಿಕೊಂಡು ಬ್ರಹ್ಮಚರ್ಯ ಪರಿಪಾಲನೆ ಮಾಡಿದರು. ಗೃಹಸ್ಥಾಶ್ರಮಿಗಳೂ ಆಗಿದ್ದರು. ಆಮೇಲೆ ಅಡವಿಯಲ್ಲಿ ವಾಸ ಮಾಡಿ ಅಡವಿ ಸ್ವಾಮಿಗಳು ಅಂತಲೂ ಕೂಡ ಪ್ರಸಿದ್ಧರಾದವರು. ಅಡವಿ ಆಚಾರ್ಯರು, ಅಡವಿ ಸ್ವಾಮಿಗಳು ಅಂತಲೇ ಕರೀತಾರೆ ಅವರನ್ನು. ಅನೇಕರು ಹೆಸರಿಟ್ಟುಕೊಳ್ಳೋದು ಉಂಟು. ಅಡವಿ ಆಚಾರ್ಯರು, ಅಡವಿ ರಾಯರು ಅಂತೆಲ್ಲ ಹೆಸರಿಟ್ಟುಕೊಂಡಿರ್ತಾರೆ. ಅವರು ಅಡವಿ ಅಂದರೆ ವಾನಪ್ರಸ್ಥಾಶ್ರಮದಲ್ಲಿದ್ದರಾದ್ದರಿಂದ ಅಡವಿ ಆಚಾರ್ಯರು ಅಂತ ಪ್ರಸಿದ್ಧರು. ಕೊನೆಗೆ ಸನ್ಯಾಸವನ್ನು ಕೂಡ ಸ್ವೀಕಾರ ಮಾಡಿ ಸನ್ಯಾಸ ಧರ್ಮ ಪರಿಪಾಲನೆಯನ್ನು ಮಾಡಿದರು. ಹೀಗೆ 4 ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಿದಂಥ ಮಹಾನುಭಾವರು. ಭಗವದ್ಗೀತೆಯನ್ನು ಚೆನ್ನಾಗಿ ಆಲೋಡನೆ ಮಾಡಿ ಸಂಗ್ರಹ ಮಾಡಿ ಕೆಲವು ಶ್ಲೋಕಗಳಲ್ಲಿ ಭಗವದ್ಗೀತೆಯ ಸಾರವನ್ನು ಕೊಟ್ಟಿದ್ದಾರೆ. ಭಾಗವತ ಸಾರೋದ್ಧಾರ ರಚನೆ ಮಾಡಿದ್ದಾರೆ. ಅನೇಕ ಗ್ರಂಥಗಳು, ಪ್ರಮೇಯ ಗ್ರಂಥಗಳನ್ನು ಬಹಳಷ್ಟು ಬರೆದಿದ್ದಾರೆ. ಅಧ್ಯಾತ್ಮಮಾಲಾ, ಷೋಡಶಿ, ಚತುರ್ದಶಿ ಅಂತ 16 ಪ್ರಕರಣದ ಒಂದು ಗ್ರಂಥ, 14 ಪ್ರಕರಣದ ಒಂದು ಗ್ರಂಥ, ನ್ಯಾಯಸುಧಾದ ಮೇಲೆ ಸ್ತೋತ್ರ, ಇವುಗಳನ್ನೆಲ್ಲ ರಚನೆ ಮಾಡಿದವರು ಅವರು. ವಿಶೇಷವಾಗಿ ಅವರ ಪರಿಶ್ರಮ ಪೂರ್ತಿ ಭಾಗವತದಲ್ಲಿ. ಅವರು ಭಾಗವತವನ್ನು ಅಧ್ಯಯನ ಮಾಡುವಾಗ ಅದನ್ನೊಂದು ನಿಲ್ಲಿಸ್ಬಿಡ್ಲಿಕ್ಕೆ ಹೇಳಿಬಿಡಿ. ಭಾಗವತ ಅಧ್ಯಯನ ಮಾಡುವಾಗ ಅವ್ರ ಮನೆಯಲ್ಲಿ ಒಂದು ಕೋಣೆ ಇತ್ತಂತೆ. ಆ ರೂಮ್ನಲ್ಲಿ ಅವರು ಹೋಗಿ ಆ ರೂಮ್ನಲ್ಲಿ ಕೂತ್ಕೊಂಡು ಭಾಗವತ ಓದೋದು ಯಾವಾಗಲೂ.
ಆದರೆ ಭಾಗವತ ಓದುವಾಗ ಅವರು ಬಾಗಿಲು ಹಾಕ್ಕೋತಿದ್ದರಂತೆ. ಬಾಗಿಲು ಹಾಕ್ಕೊಂಡು ಒಳಗಡೆಯಿಂದ ಚೀಲ್ಕೆ ಹಾಕಿ ಆಮೇಲೆ ಭಾಗವತ ಓದೋದು. ಮನೆಯವರಿಗೆಲ್ಲ ಕುತೂಹಲ, ಭಾಗವತ ಓದಲಿಕ್ಕೆ ಇವರು ಬಾಗಿಲ ಚೀಲ್ಕೆ ಯಾಕೆ ಹಾಕ್ಕೋತಾರೆ? ಸಾಧಾರಣವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಬಹಿರಂಗದಲ್ಲಿ ತೊಗೊಂಡು ಬಂದಿರ್ತಾರೆ. ಭಾಷ್ಯ ಪಾರಾಯಣ ಮಾಡಲಿ ಬಿಡಲಿ, ಕೈಯಲ್ಲಂತೂ ಭಾಷ್ಯ ಪುಸ್ತಕ ಇರ್ತದೆ. ಊಟಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಎಲ್ಲ ಪಾರಾಯಣ ಆಗ್ತದೆ ಅಂತ ಏನಿಲ್ಲ, ಅಂತೂ ಇರ್ತದೆ. ಆದರೆ ಇವರು ಭಾಗವತ ಅಧ್ಯಯನ ಮಾಡುವಾಗ ಬಾಗಿಲು ಹಾಕ್ಕೊಂಡು ಅಧ್ಯಯನ ಮಾಡೋದು. ಮನೆಯವರಿಗೆ ಕುತೂಹಲ. ಒಂದು ಸಲ ಆ ಹಳೆ ಕಾಲದ ಮನೆ ಹಿಂಗೆ ತೆಗೆದ್ರೆ ಸ್ವಲ್ಪ ಟೊಳ್ಳು ಬಿಡ್ತದೆ, ತಳ್ಳಿಗಿದ್ದವ್ರು ಒಳಗೆ ಹೋಗಿಬಿಡ್ಬೋದು, ಹಂಗಿರ್ತದೆ ಮನೆ ಬಾಗಿಲು. ಈಗ ಹಾಗಲ್ಲ, ಒಂದು ಸೊಳ್ಳೆಗೂ ಕೂಡ ಹೋಗ್ಲಿಕ್ಕೆ ಬರೋದಿಲ್ಲ ಆ ಥರದ ಬಾಗಿಲು. ಆವಾಗ ಬಾಗಿಲು ತೆಗೆದ್ರೆ ಸ್ವಲ್ಪ ಟೊಳ್ಳು ಬಿಡ್ತಿತ್ತು. ಆ ಟೊಳ್ಳಿನಲ್ಲಿ ನೋಡಿದ್ರಂತೆ ಮನೆಯವರೆಲ್ಲ, ಏನು ಮಾಡ್ತಿದ್ದಾರೆ ಇವರು ಅಂತ ನೋಡಿದರೆ ಭಾಗವತ ಪುಸ್ತಕ ತಲೆ ಮೇಲಿಟ್ಟುಕೊಂಡು ಹುಚ್ಚರ ಹಾಗೆ ಕುಣಿತಾ ಇದ್ದಾರಂತೆ ವಿಷ್ಣು ತೀರ್ಥರು. ಆ ಕುಣಿದದ್ದು ನೋಡಿ ಇವರೆಲ್ಲ ಬಾಗಿಲು ಬಡಿದು ಕೊನೆಗೆ ಅವ್ರನ್ನ ಎಬ್ಬಿಸಿ, ಯಾಕೆ ಹಿಂಗೆ ಮಾಡ್ತಿದ್ದೀರಿ, ಏನಾಯಿತು ಅಂತ ಕೇಳಿದರೆ, ನೀವು ಯಾಕೆ ಬಾಗಿಲು ತೆಗೆದು ನೋಡಿದಿರಿ ಎಂದ್ರಂತೆ. ನಾನು ದಿನ ಹಿಂಗೆ ಇರ್ತೀನಿ ಎಂದ್ರಂತೆ. ಇವತ್ತು ಮಾತ್ರ ಅಲ್ಲ, ದಿನ ಹಿಂಗೆ ಕುಣಿತಿರ್ತೀನಿ. ನಾನು ಬಾಗಿಲು ಹಾಕ್ಕೊಳ್ಳೋದು ಯಾತಕ್ಕೆ ಅಂದರೆ, ಇಲ್ಲದೇ ಇದ್ದರೆ ನೀವು ನನ್ನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ತೀರಿ, ಅದಕ್ಕೋಸ್ಕರ ನಾನು ಬಾಗಿಲು ಹಾಕ್ಕೊಂಡು ಓದ್ತೀನಿ. ನಿಮಗೆ ಗೊತ್ತಾಗೋದಿಲ್ಲ ಈ ಶಾಸ್ತ್ರಾನಂದ. ಒಂದೊಂದು ಭಾಗವತ ಶ್ಲೋಕ ಓದುವಾಗ ನನಗೇನು ಆನಂದ ಆಗ್ತದೆ, ಆ ಆನಂದ ಆದ ಕೂಡಲೇ ಕುಣಿಬೇಕು ಅಂತ ಅನಿಸ್ತದೆ. ಪುಸ್ತಕ ತಲೆ ಮೇಲೆ ಇಟ್ಕೊಂಡು ಕುಣಿತಿರ್ತೀನಿ ನಾನು ಅಂತ ಹೇಳ್ತಿದ್ರಂತೆ. ಬಹಳ ಸಿದ್ಧಿ ಉಳ್ಳವರು. ಆಗಿನ ಕಾಲದಲ್ಲಿ ಆ ಪ್ರದೇಶವನ್ನು ನಡೆಸ್ತಕ್ಕಂಥ ರಾಜ, ಅವರೆಲ್ಲ ರಾಜರಿದ್ದಾಗ ಅಲ್ಲಿ ಬರಗಾಲ ಬಂದು ಹೋಯಿತು, ಆಹಾರ ಸಾಮಗ್ರಿ ಇಲ್ಲ. ವಿಷ್ಣು ತೀರ್ಥರ ಹತ್ರ ಬಂದರಂತೆ, ಹೀಗೆ ಬರಗಾಲ ಬಂದಿದೆ, ಆಹಾರ ಇಲ್ಲ, ಏನು ಮಾಡಬೇಕು ಅಂತಂದಾಗ ಒಂದೊಂದು ನಾಣ್ಯ, ಕಬ್ಬಿಣದ ನಾಣ್ಯವನ್ನು ತಗೊಂಡು ಅದನ್ನು ಹಾಕಿ ಅದ್ರ ಮೇಲೆ ಮಣೆ ಹಾಕಿ ಮಣೆ ಮೇಲೆ ಕೂತ್ಕೊಂಡು 16 ಸರ್ಗ ಮಧ್ವ ವಿಜಯ ಪಾರಾಯಣ ಮಾಡಿ ಮಣೆ ತೆಗೆದು ನೋಡಿದರೆ ಬಂಗಾರದ ನಾಣ್ಯ ಆಗಿರ್ತಿತ್ತಂತ. ಅಂಥ ಸಿದ್ಧಿ ಅವರಿಗೆ. ದಿನಕ್ಕೆ ಈ ರೀತಿ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಆ ಪ್ರದೇಶ ಪೂರ್ತಿ ನಡೆಸಿದ ರಾಜರವರು. ಸುಮಧ್ವ ವಿಜಯ ಪ್ರಮೇಯ ಮಾಲಿಕ ಅಂತ ಫಲಮಾಲಿಕ ಅಂತ ಬರೆದಿದ್ದಾರೆ. ಯಾವ್ಯಾವ ಸರ್ಗಕ್ಕೆ ಏನೇನು ಫಲ ಇದೆ, ಏನು ಫಲ ಬೇಕಾದರೆ ಯಾವ ಸರ್ಗ ಪಾರಾಯಣ ಮಾಡಬೇಕು ಅದನ್ನೆಲ್ಲ ಬರೆದಿದ್ದಾರೆ. ಆ ರೀತಿ ಮಧ್ವ ವಿಜಯದ ಸಿದ್ಧಿ ಅವರಿಗೆ. ಪ್ರತಿನಿತ್ಯ 16 ಸರ್ಗ ಮಧ್ವ ವಿಜಯ ಪಾರಾಯಣ ಮಾಡಬೇಕು. ಈ ರೀತಿ ಸಾಧನೆ ಮಾಡಿದಂಥ ಮಹಾನುಭಾವರು. ಅಂಥವರು 30 ಪ್ರಕರಣ, 365 ಶ್ಲೋಕಗಳನ್ನು, ಎಲ್ಲವೂ ಸಾರವೇ, ಇದರಲ್ಲಿ ಯಾವುದು ಸಾರ ಅಸಾರ ಅಂತೇನಿಲ್ಲ. ಆದರೂ ಕೂಡ ಆಚಾರ್ಯ ಹೇಳಿದ ಹಾಗೆ ದಿನಕ್ಕೆ ಒಂದೊಂದು ಶ್ಲೋಕವನ್ನಾದರೂ ಅಧ್ಯಯನ ಮಾಡಲಿ, ಒಂದು ವರ್ಷಕ್ಕೆ ಒಂದು ಸಲ ಮುಗೀತದೆ. ಆ ದೃಷ್ಟಿಯಿಂದ 365 ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಭಾಗವತ ಸಾರೋದ್ಧಾರದಲ್ಲಿ. ಒಟ್ಟು ಇದರಲ್ಲಿ ಏನಿದೆ, ಇದರ ಮಂಗಳಾಚರಣೆ ಪ್ರಾರಂಭ ಆಗೋದು ನಮಃ ಪರಸ್ಮೈ ಪುರುಷಾಯ ಭೂಯಸೆ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಪರಪುರುಷನಾಗಿರ್ತಕ್ಕಂಥ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡ್ತಾರೆ. ನಮಃ ಪರಸ್ಮೈ ಪುರುಷಾಯ. ಈ ಪರ ಅನ್ನೋ ಶಬ್ದ ಭಾಗವತದಲ್ಲಿ ಎಷ್ಟು ಸಲ ಬಂದಿದೆಯೋ ಏನೋ ಲೆಕ್ಕ ಹಾಕಿದರೆ, ಅನೇಕ ಕಡೆ ಪರ ಅನ್ನೋ ಶಬ್ದವನ್ನು ಬಳಸ್ತಾನೇ ಇರ್ತಾರೆ ವ್ಯಾಸರು. ಪರ ಅಂದರೆ ಅರ್ಥ ಏನು? ಪಾಲನ ಪೂರ್ಣಯೋಹ, ಪಾಲಕ ಮತ್ತು ಪೂರ್ಣನಾಗಿ ಪಾಲಕ, ಯಾವ ಅಪೇಕ್ಷೆಯೂ ಇಲ್ಲದೇನೆ ಇನ್ನೊಬ್ಬರನ್ನ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ. ಸ್ವಯಂ ಪರಿಪೂರ್ಣನಾಗಿ ಪಾಲಕನಾಗಿದ್ದಾನೆ. ಇದನ್ನು ಅನುಸಂಧಾನ ಮಾಡಲಿಕ್ಕೋಸ್ಕರ ಪರಶಬ್ದವನ್ನು ಅನೇಕ ಬಾರಿ ಹಾಕಿದ್ದಾರೆ. ತಂ ನಮಾಮಿ ಹರಿಂ ಪರಂ ಅಂತ ಕೊನೆಗೆ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ, ಅನೇಕ ಕಡೆ ಬರ್ತದೆ ಪರಶಬ್ದ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ 2 ಶ್ಲೋಕವನ್ನು ಮಂಗಳಾಚರಣೆ ಅಂತ ಸಂಗ್ರಹ ಮಾಡ್ತಾರೆ. ಭೂಯೋ ನಮಃ ಸದ್ವಿಜಿನಚ್ಛಿದೆ ಸತಾಂ ಅಂತ ಭೂಯೋ ನಮಃ ಅಂತ ಮತ್ತೆ ನಮಸ್ಕಾರ ಮಾಡ್ತಾರೆ. ಆ 2 ಶ್ಲೋಕ ಸಂಗ್ರಹ ಮಾಡಿದ್ರಲ್ಲೇ ಔಚಿತ್ಯ ಇದೆ. ನಮಸ್ಕಾರ ಅಂತನ್ನೋದು ಅಸಕೃತ ಅನುಷ್ಠೇಯ, ಒಂದೇ ಸಲ ಅನುಷ್ಠಾನ ಮಾಡುವಂಥದ್ದಲ್ಲ.
ಕೆಲವು ಧರ್ಮಗಳು ಸಕೃದನುಷ್ಠೇಯ ಅಂತಿದೆ, ಕೆಲವು ಅಸಕೃದನುಷ್ಠೇಯ ಅಂತಿದೆ. ಕೆಲವು ಧರ್ಮಗಳನ್ನು ಒಂದೇ ಸಲ ಮಾಡಬೇಕು, ಎರಡೆರಡು ಸಲ ಮಾಡೋ ಹಾಗಿಲ್ಲ. ಅನೇಕ ಬಾರಿ ಮಾಡುವ ಧರ್ಮಗಳು ಕೂಡ ಇದೆ. ಅಗ್ನಿ ಪ್ರತಿಷ್ಠೆ ಮಾಡುವಾಗ ಅಗ್ನಿಯನ್ನು ಪ್ರೋಕ್ಷಣೆ ಮಾಡಬೇಕು ಅಂತಿದೆ, ಒಂದು ಸಲ ಪ್ರೋಕ್ಷಣೆ ಮಾಡಬೇಕಷ್ಟೆ. ಪದೇ ಪದೇ ಪ್ರೋಕ್ಷಣೆ ಮಾಡಿಬಿಟ್ರೆ ಮತ್ತೆ ತರಿಸ್ಬೇಕಾಗ್ತದೆ ಅಗ್ನಿಯನ್ನು. ಅದರಿಂದ ಒಂದೇ ಸಲ ಪ್ರೋಕ್ಷಣೆ ಮಾಡಬೇಕು. ಆದರೆ ನಮಸ್ಕಾರ ಹಾಗಲ್ಲ, ಎಷ್ಟು ಸಲ ಬೇಕಾದರೆ ಲಕ್ಷ ನಮಸ್ಕಾರ ಹಾಕ್ಬೋದು. ಭೂಯೋ ನಮಸ್ಸದ್ವೃಜಿನಚ್ಛಿದೆ ಸತಾ, ಮತ್ತೆ ಮತ್ತೆ ನಮಸ್ಕಾರ ಅಂತ ಆವೃತ್ತಿ ರಸಕೃದುಪದೇಶಾತ್. ಓಂ ಆವೃತ್ತಿ ರಸಕೃದುಪದೇಶಾತ್. ಶ್ರವಣ ಮನನ ಇದೆಲ್ಲ ಒಂದೇ ಸಲ ಮಾಡೋ ಧರ್ಮಗಳಲ್ಲ. ಊಟ ಇದೆಲ್ಲ ಒಂದೇ ಸಲ ಮಾಡುವಂಥದ್ದು. ಇದು ಆವೃತ್ತಿ ಮಾಡಬೇಕು ಅಂತ ತೋರಿಸಲಿಕ್ಕೆ 2 ಬಾರಿ ಆ ನಮಸ್ಕಾರ ಮಾಡಿದ ಆ ಶ್ಲೋಕವನ್ನು ಸಂಗ್ರಹ ಮಾಡಿದ್ದಾರೆ. ಇರಲಿ ಬಿಡು. ಮಂಗಳಾಚರಣೆ ಮಾಡಿ ಆಮೇಲೆ ಮೊದಲನೇ ಪ್ರಕರಣ ಭಾಗವತ ಆಗತಿ ಪ್ರಕರಣ ಅಂತ ಮಾಡಿದ್ದಾರೆ. ಭಾಗವತ ಆಗತಿ ಪ್ರಕರಣ ಅಂದರೆ ಭಾಗವತ ನಮ್ಮ ತನಕ ಹೇಗೆ ಬಂತು, ಎಲ್ಲಿ ಉಗಮ ಆಯಿತು, ನಮ್ಮ ತನಕ ಹೇಗೆ ಬಂತು ಅಂತ. ಇದು ವೇದ ಸಮಾನ. ಭಾಗವತ ಅನ್ನೋದು ವೇದ ಸಮಾನ. ವೇದವನ್ನು ಪಾರಾಯಣ ಮಾಡುವಾಗ ಋಷಿ ದೇವತಾ ಛಂದಸ್ಸು ಇದನ್ನೆಲ್ಲ ತಿಳ್ಕೊಂಡೇ ಮಾಡಬೇಕು. ಹಾಗೆ ಭಾಗವತವೂ ಕೂಡ ವೇದ ತುಲ್ಯ. ಆದ್ದರಿಂದಲೇ ವೈದಿಕ ಶಬ್ದ ಪ್ರಯೋಗ ಬಹಳ ಮಾಡ್ತಾರೆ ಭಾಗವತದಲ್ಲಿ. ಆರಂಭದ ಶ್ಲೋಕದಲ್ಲೇನೆ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧೀಮಹಿ ಅಂತ ಲೌಕಿಕ ಸಂಸ್ಕೃತದಲ್ಲಿ ಆಗೋದಿಲ್ಲ, ಧ್ಯಾಯೇಮ ಅನ್ನಬೇಕು. ಧ್ಯಾಯೇಮ ಅನ್ನೋದ್ರ ಬದಲು ಧೀಮಹಿ ಅಂತ ಹಾಕಿದ್ದಾರೆ. ಯಾಕೆಂದರೆ ಇದು ವೇದದಲ್ಲಿ ಗಾಯತ್ರಿಯಲ್ಲಿ ಬರುವ ಶಬ್ದ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಆ ಧೀಮಹಿ ಅನ್ನೋದನ್ನು ಧ್ಯಾಯೇಮ ಅಂತ ಹಾಕೋದನ್ನು ಧೀಮಹಿ ಅಂತ ಹಾಕಿದ್ರಿಂದ ಇದು ವೇದ ತುಲ್ಯ ಅಂತ ಸೂಚನೆ ಮಾಡ್ತಿದ್ದಾರೆ. ಆದ್ದರಿಂದ ವೇದಕ್ಕೆ ಋಷಿಗಳಿದ್ದಾಗೆ ಭಾಗವತಕ್ಕೂ ಕೂಡ ಪ್ರವರ್ತಕ ಋಷಿಗಳಿದ್ದಾರೆ. ಅದು ಭಾಗವತ ಆಗತಿ ಪ್ರಕರಣದಲ್ಲಿ ಮೊದಲು ಆ ಋಷಿಗಳ ಅನುಸಂಧಾನ ಮಾಡಬೇಕು. ಎಲ್ಲಿಂದ ಉಗಮ ಆಯಿತು ಭಾಗವತ, ನಮ್ಮ ತನಕ ಹೇಗೆ ಬಂತು. ಭಾಗವತ ಉಗಮ ಆದದ್ದು ಮೂಲರೂಪಿ ನಾರಾಯಣನಿಂದ. 4 ಶ್ಲೋಕದ ಭಾಗವತ, ಚತುಶ್ಲೋಕಿ ಭಾಗವತ, ಮೂಲ ಭಾಗವತ ಉಗಮ ಆಯಿತು. ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಆಯಿತು. ಬ್ರಹ್ಮದೇವರು ಸುಮಾರು 50 ಶ್ಲೋಕದಷ್ಟು ವಿಸ್ತಾರ ಮಾಡಿ ನಾರದರಿಗೆ ಹೇಳಿದರು. ನಾರದರು ಆ 50 ಶ್ಲೋಕದ ಸಂಗ್ರಹ ಭಾಗವತವನ್ನು ವ್ಯಾಸರ ಮುಂದೆ ವೇದವ್ಯಾಸದೇವರ ಹತ್ರ ಒಪ್ಪಿಸಿ ತ್ವಮೇತದ್ ವಿಪುಲೀಕುರು, ಅದು ಬ್ರಹ್ಮದೇವರು ಹೇಳಿದ ಮಾತು, ವಿಪುಲೀಕಾರ, ನೀನು ವ್ಯಾಸರ ಮುಂದೆ ಹೇಳಿ ಅವರಿಂದ ವಿಸ್ತಾರ ಮಾಡಿಸು ಅಂತ ಬ್ರಹ್ಮದೇವರು ಹೇಳಿದರು. ನಾರದರು ವೇದವ್ಯಾಸದೇವರ ಹತ್ರ ಹೇಳಿ ಅದನ್ನು ವಿಸ್ತಾರ ಮಾಡಿಸಿದರು. ಆ ವಿಸ್ತೃತ ಭಾಗವತವನ್ನು ವ್ಯಾಸರು ಶುಕರಿಗೂ ಹೇಳಿದರು, ನಾರದರಿಗೂ ಹೇಳಿದರು. ಶುಕಾಚಾರ್ಯರು ಲೋಕದಲ್ಲಿ ಪ್ರವೃತ್ತಿಗೊಳಿಸಿದರು, ನಾರದರು ದೇವಲೋಕದಲ್ಲಿ ಪ್ರವೃತ್ತಿಗೊಳಿಸಿದರು. ಶುಕಾಚಾರ್ಯರಿಂದ ಶ್ರವಣ ಮಾಡಿದವರು ಸೂತ ಪುರಾಣಿಕರು. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳುವಾಗ ಸೂತರು ಅಲ್ಲಿ ಹೋಗಿದ್ದರು, ಅವರು ಕೇಳಿದರು. ಆ ಸೂತರು ಶೌನಕಾದಿಗಳಿಗೆ ಹೇಳಿದರು. ಇದು ಭಾಗವತ ಋಷಿ ಪರಂಪರೆ. ಶ್ರೀಮನ್ನಾರಾಯಣ, ಚತುರ್ಮುಖ ಬ್ರಹ್ಮದೇವರು, ನಾರದರು, ವ್ಯಾಸರು, ಆಮೇಲೆ ಶುಕಾಚಾರ್ಯರು, ಸೂತ ಪುರಾಣಿಕರು, ಶೌನಕಾದಿಗಳು, ಆಮೇಲೆ ಎಲ್ಲ ಕಡೆ ಹಬ್ಬಿತು. ಹಾಗೆ ಇನ್ನೊಂದು ಕ್ರಮವೂ ಉಂಟು. 2 ಕವಲಿನಲ್ಲಿ ಹರಿಸಿದ್ದಾರೆ. ಶ್ರೀಮನ್ನಾರಾಯಣನಿಂದ ಶೇಷದೇವರು ಶ್ರವಣ ಮಾಡಿದರು. ಶೇಷದೇವರಿಂದ ಸಾಂಖ್ಯಾಯನರು, ಪರಾಶರರು, ಮೈತ್ರೇಯರು, ಸನತ್ಕುಮಾರರು, ಸಾಂಖ್ಯಾಯನರು, ಪರಾಶರರು, ಮೈತ್ರೇಯರು, ವಿದುರ, ಈ ಪರಂಪರೆಯಲ್ಲಿಯೂ ಭಾಗವತ ಬಂತು. ಇವರೆಲ್ಲ ಭಾಗವತ ಪ್ರವರ್ತಕರು.
ಅವರನ್ನು ಸ್ಮರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾಗವತಾಗತಿ ಪ್ರಕರಣ ಅಂತ ಹೇಗೆ ಬಂತು ಭಾಗವತ ಅಂತ ಮೊದಲನೇ ಪ್ರಕರಣದಲ್ಲಿ ಭಾಗವತ ಪ್ರವರ್ತಕರು ಯಾರ್ಯಾರು ಅಂತ ತಿಳಿಸಿದ್ದಾರೆ. ಆಮೇಲೆ ರಾಜವಿರಾಗ ಪ್ರಕರಣ ಅಂತ ಪರೀಕ್ಷಿತ ರಾಜನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದ್ರೇ ಭಾಗವತ ಕೇಳಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಭಾಗವತ ಕೇಳಲಿಕ್ಕೆ ಪ್ರವೃತ್ತಿನೇ ಆಗೋದಿಲ್ಲ. ಆದರೆ ಬೇರೆ ಕಡೆ ಅನುರಾಗ ಇದ್ದರೆ, ಪರೀಕ್ಷಿತ ರಾಜನಿಗೆ ವೈರಾಗ್ಯ ಬರಲಿಕ್ಕೋಸ್ಕರ ಒಂದು ಘಟನೆ ಆಯಿತು. ಅವನಿಗೆ ಶಾಪ ಬಂತು. ಶಮೀಕರ್ಷಿಗಳ ಕೊರಳಿಗೆ ಹಾವು ಹಾಕಿದ, ಶಾಪ ಬಂತು. ಆ ಶಾಪ ಅಂತನ್ನೋದು ವೈರಾಗ್ಯ ಬರಲಿಕ್ಕೆ ಕಾರಣ ಆಯಿತು. ಅವನಿಗೆ ವೈರಾಗ್ಯಕ್ಕೆ ಕಾರಣ ಆಯಿತು. ಆದ್ದರಿಂದ ಅದನ್ನು ರಾಜವಿರಾಗ ಪ್ರಕರಣ ಅಂತ ಕರೀತಾರೆ. ಪರೀಕ್ಷಿತ ರಾಜನಿಗೆ ಆ ಶಾಪದಿಂದಾಗಿ ವೈರಾಗ್ಯ ಬಂದು ಗಂಗಾ ತೀರಕ್ಕೆ ಬಂದು ಕೂಡ್ತಾನೆ. ಇದಿಷ್ಟು ಹಿನ್ನೆಲೆ. ಆವಾಗ ದೈವ ಪ್ರೇರಿತರಾಗಿ ಶುಕಾಚಾರ್ಯರು ಬರ್ತಾರೆ ಪರೀಕ್ಷಿತ ರಾಜನ ಹತ್ರ. ಅದು ಶುಕಾಗಮನ ಪ್ರಕರಣ ಅಂತ ಹೇಳಿದ್ದಾರೆ. ಶುಕಾಚಾರ್ಯ ಬರುವಾಗ ಹೇಗೆ ಬಂದರು ಅಂತ ಶುಕಾಚಾರ್ಯನ ಧ್ಯಾನ ಮಾಡಬೇಕು. ಮೊದಲು ಉಪದೇಶ ಮಾಡಿದವರು ಅವರು. ಎರಡು ವಿಧವಾದ ಗುರುತ್ವ ಶುಕಾಚಾರ್ಯರಲ್ಲಿ ಉಂಟು ಅಂತ ತೋರಿಸ್ತಾರೆ. ಒಂದು ಶುಕಾಚಾರ್ಯರಲ್ಲಿ ಆಂತರಿಕ ಗುರುತ್ವ, ಇನ್ನೊಂದು ಬಾಹ್ಯ ಗುರುತ್ವ. ಆಂತರಿಕ ಗುರುತ್ವ ಅಂತಂದರೆ ಶುಕಾಚಾರ್ಯರು ಯಾರು? ರುದ್ರಾಂಶ ಸಂಭೂತರು. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಲ್ಲ ಜೀವರ ಹೃದಯಂ, ಅಯತೆ ಅಂತ ಧಾತು, ಹೃತ್ ಅಯತೆ, ಎಲ್ಲ ಜೀವರ ಮನಸ್ಸಿನಲ್ಲಿ ಮನೋನಿಯಾಮಕರಾಗಿ ನೆಲೆಸಿದಂಥವರು ಅಂಥ ಶುಕಮಾನತೋಸ್ಮಿ. ಆದ್ದರಿಂದ ರುದ್ರಾಂಶ ಸಂಭೂತರಾದ್ದರಿಂದ ಮನೋನಿಯಾಮಕರಾಗಿ ಮನಸ್ಸಿಗೆ ಏಕಾಗ್ರತೆಯನ್ನು ಕೊಡ್ತಕ್ಕಂಥ ಆಂತರಿಕ ಗುರುಗಳು ಆಗಿದ್ದಾರೆ, ಬಾಹ್ಯ ಗುರುಗಳು ಆಗಿದ್ದಾರೆ. ಉಳಿದವರೆಲ್ಲ ಬಾಹ್ಯ ಗುರುಗಳೇ. ಹೊರಗಿಂದ ಹೇಳ್ತಿರ್ತಾರೆ, ಶಿಷ್ಯ ಏನು ಯೋಚನೆ ಮಾಡ್ತಿರ್ತಾನೋ ಏನೋ ಒಂದೂ ಗೊತ್ತಾಗೋದಿಲ್ಲ. ಇವರಂತೂ ಹೇಳ್ತಾ ಇರ್ತಾರೆ ಭಾಳ ಉತ್ಸಾಹದಿಂದ. ಶಿಷ್ಯ ಮನಸ್ಸು ಎಲ್ಲಿ ಹೋಗಿರ್ತದೋ ಏನು. ಶುಕಾಚಾರ್ಯ ಹಾಗಲ್ಲ. ಭಾಗವತ ಹೇಳುವಾಗ ಹೊರಗಿನಿಂದ ಹೇಳಿದರೂ ಒಳಗಿನಿಂದ ಮನಸ್ಸನ್ನು ಕೂಡ ಇಲ್ಲಿ ಏಕಾಗ್ರ ಆಗೋ ಹಾಗೆ ಮಾಡಿದರು ಅವರು. ಅದರಿಂದ ಬಾಹ್ಯ ಗುರುತ್ವ ಆಂತರಿಕ ಗುರುತ್ವ ಇರತಕ್ಕಂಥ ಶುಕಾಚಾರ್ಯರನ್ನು ಹೇಗೆ ಧ್ಯಾನ ಮಾಡಬೇಕು, ಗುರುಗಳಿಗೂ ನಮಸ್ಕಾರ ಮಾಡಬೇಕು, ಧ್ಯಾನ ಮಾಡಬೇಕು. ತಂ ದ್ವಷ್ಟವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂ ಸಕಪೋಲ ಗಾತ್ರಂ ಅಂತ ಶುಕಾಚಾರ್ಯರ ವರ್ಣನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಶುಕಾಗಮ ಪ್ರಕರಣ ಬಂದ ಗುರುಗಳು ಏನು ಮಾಡಬೇಕು? ಮೊದಲು ಶಿಷ್ಯರಿಗೆ ಸಂಕ್ಷಿಪ್ತವಾಗಿ ಶಾಸ್ತ್ರಾರ್ಥವನ್ನು ಹೇಳಬೇಕು. ಒಂದೇ ಸಲ ಕ್ರೋಢಪತ್ರಕ್ಕೆ ಹೋಗಿಬಿಡಬಾರ್ದು, ಸಂಕ್ಷಿಪ್ತವಾಗಿ ಹೇಳಬೇಕು. ಸಂಕ್ಷೇಪ ವಿಸ್ತರಾಭ್ಯಾಂಚ. ಆದ್ದರಿಂದ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಮುಂದಿನ ಪ್ರಕರಣ ಬಂತು. ಏನು ಇಡೀ ಶಾಸ್ತ್ರಗಳನ್ನು ಆಲೋಡನೆ ಮಾಡಿದಾಗ ಶಾಸ್ತ್ರಾರ್ಥ ಏನು ಗೊತ್ತಾಗ್ತದೆ? ಶಾಸ್ತ್ರೇ ಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮರ್ಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. ಎಲ್ಲ ಶಾಸ್ತ್ರ ಆಲೋಡನೆ ಮಾಡಿದಾಗ ಗೊತ್ತಾಗೋದು ಎರಡು. ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ, ಪರಮಾತ್ಮನನ್ನು ಬಿಟ್ಟು ಇತರ ಪ್ರಪಂಚದಲ್ಲಿ ಅಸಂಗ. ಅಸಂಗ ಅಂದರೆ ಅಲ್ಪಸಂಗ ಅಂತ. ಅಲ್ಪ, ಎಷ್ಟು ಬೇಕೋ ಅಷ್ಟು. ಕುದುರೆ ಮೇಲೆ ಸಂಘ ಬೇಕು, ಪ್ರೀತಿ ಬೇಕು. ಯಾಕೆ ನಮ್ಮನ್ನು ಕರ್ಕೊಂಡು ಹೋಗೋದೇ ಕುದುರೆ. ಆದರೆ ಒಳಗೆ ತಂದು ಕಟ್ಟೋದಲ್ಲ, ಹೊರಗೆ ಕಟ್ಟಬೇಕಷ್ಟೆ. ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ಬಿಟ್ಟು ಇತರ ಪ್ರಪಂಚದಲ್ಲಿ ಎಷ್ಟು ಬೇಕೋ ಅಷ್ಟೇ ಆಸಕ್ತಿ. ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. ಪ್ರಾಕೃತ ಗುಣರಹಿತನಾದ ಪರಮಾತ್ಮನಲ್ಲಿ ದೃಢವಾದ ಆಸಕ್ತಿ. ಇದೆರಡು ಶಾಸ್ತ್ರದ ಸಾರ. ಇದೇ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಅಂತ ಗುರುಗಳು ಮೊದಲು ಅದನ್ನು ಹೇಳಬೇಕು ಅಂತ ಮುಂದೆ ಬಂದಿರೋದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಇದನ್ನು ಕೇಳಿದ ಮೇಲೆ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ, ವೈರಾಗ್ಯ ಬರ್ತದೆ. ಅಸಂಗ ಅಂದರೆ ಸಂಘ ಪರಿತ್ಯಾಗ. ಲೌಕಿಕದಲ್ಲಿ ವೈರಾಗ್ಯ ಬರ್ತದೆ. ಆ ವೈರಾಗ್ಯವೇ ಪ್ರಥಮ ಮೆಟ್ಲು, ಮೊದಲನೇ ಸಾಧನೆ ವೈರಾಗ್ಯ. ಯಾರ್ಯಾರು ವೈರಾಗ್ಯದಿಂದ ಉದ್ಧಾರ ಆಗಿದ್ದಾರೆ ಅಂತ ದೊಡ್ಡ ಪಟ್ಟಿಯೇ ಭಾಗವತದಲ್ಲಿ ಬೇರೆ ಬೇರೆ ಕಡೆ ಇದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ವೈರಾಗ್ಯ ಪ್ರಕರಣದಲ್ಲಿ ಕೊಡ್ತಾರೆ. ಧ್ರುವರಾಜರು ಅವರು, ಮುಚುಕುಂದ, ಧ್ರುವರಾಜರು, ಮುಚುಕುಂದ ಇವರೆಲ್ಲ ಬೇಕಾದಷ್ಟು
ಭೂಮಂಡಲ ಆಳಿದವರು ಅನೇಕ ವರ್ಷಗಳ ಕಾಲ, ಆದರೂ ಕೊನೆಗೂ ವೈರಾಗ್ಯವನ್ನು ತಾಳಿಯೇ ಉದ್ಧಾರ ಅದು. ಧ್ರುವರಾಜರು ಎಷ್ಟು ವರ್ಷ ಆಳಿದರು ಭೂಮಂಡಲ, ಕೊನೆಗೆ ಅವರಿಗೆ ಅನಿಸ್ತು ಎಷ್ಟಿದ್ರೂ ಇಷ್ಟೇ ಭೂಮಿ, ಇಷ್ಟೇ ಇದು ಸೌಖ್ಯ, ಇಷ್ಟೇ ಸಂಸಾರ. ಅದೇ ನೀರು ಕುಡಿಬೇಕು, ಅದೇ ಅಕ್ಕಿ ಊಟ ಮಾಡಬೇಕು, ಅದೇ ಮುಖ ನೋಡಬೇಕು ಬೆಳಗ್ಗೆ ಎದ್ದು, ಅಷ್ಟೇ, ಹೊಸ್ತೇನೂ ಇಲ್ಲ, ಎಲ್ಲ ಹಳೇದ್ದೆ. ಮೋಕ್ಷಕ್ಕೆ ಹೋದರೆ ಹಾಗಲ್ಲ, ಪರಮಾತ್ಮ ಕ್ಷಣ ಕ್ಷಣಕ್ಕೆ ಹೊಸದಾಗಿ ಕಾಣಿಸ್ತಾನಂತೆ. ಅದರಿಂದ ಅಲ್ಲಿ ಬೋರ್ ಬರೋದು ಅಂತ ಇಲ್ಲೆಲ್ಲ ಅದೇ ಅನ್ನ, ಅದೇ ನೀರು, ಅದೇ ನೀರೇ ಕುಡಿಬೇಕು. ದಿನಕ್ಕೊಂದೊಂದು ನೀರು ಕುಡಿಯೋಣ ಅಂತ ಕುಡಿದ್ರೆ ಆರೋಗ್ಯ ಕೆಟ್ಟು ಹೋಗ್ತದೆ. ಅದೇ ನೀರು, ಅದೇ ಮನೆ, ಅದೇ ಜನ, ಅದೇ ಆಫೀಸು, ಅದೇ ಮನೆ, ಇಷ್ಟೇ. ಮೋಕ್ಷಕ್ಕೆ ಹೋದರೆ ಆಶ್ಚರ್ಯ ರತ್ನೇಶ್ವಧಿಕಂ ಜಗತ್ರಯೇಪಿ ಆಶ್ಚರ್ಯಮಹೋ ಮುಹುರ್ಮುಹು ಸೌಂದರ್ಯ ಸಾರೈಕರಸಂ ರಮಾಪತೆ ರೂಪಂ ಸದಾನಂದಯತೀಹ ಮೋಕ್ಷಿಣಃ. ದಿನಕ್ಕೊಬ್ಬ ಒಂದೊಂದು ಕ್ಷಣಕ್ಕೊಂದೊಂದು ರೀತಿ ಪರಮಾತ್ಮ ಕಾಣ್ತಾನೆ. ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ, ಇವತ್ತೇನು ಅಲಂಕಾರ ಮಾಡಿದ್ದಾರೆ ನೋಡೋಣ ಅಂತಲೇ ಅಲಂಕಾರ ನೋಡ್ಲಿಕ್ಕಾದರೂ ಬರ್ತಿರ್ತಾರೆ. ದಿನಕ್ಕೆ ಒಂದೊಂದು ಅಲಂಕಾರ. ಹಾಗೆ ಪರಮಾತ್ಮ ಅದ್ಭುತವಾಗಿ ಕ್ಷಣೇ ಕ್ಷಣೇ ನವೀನವಾಗೇ ಕಾಣೋದವನು. ಆದ್ದರಿಂದ ಇದು ಉಪಯೋಗ ಇಲ್ಲ ಈ ಸಂಸಾರ ಅಂತ ಧ್ರುವರಾಜರಿಗೂ ವೈರಾಗ್ಯ ಬಂತು, ಮುಚುಕುಂದನಿಗೂ ವೈರಾಗ್ಯ ಬಂತು. ಘಟಗುಡ್ಯ ಸನ್ನಿಭೇ, ಗಡಿಗೆ ಗೋಡೆ ಇದ್ದ ಹಾಗೆ ಇರತಕ್ಕಂಥ ಬಿದ್ದು ಹೋಗುವ ಈ ದೇಹದಲ್ಲಿ ನಾನು ದುರಭಿಮಾನ ಪಟ್ಟುಕೊಂಡಿದ್ದೆ, ಇದೇನು ಸ್ವಾರಸ್ಯ ಇಲ್ಲ ಸ್ವಾಮಿ, ನಿನ್ನ ಅನುಗ್ರಹ ಬೇಕು ಅಂತ ಮುಚುಕುಂದನೂ ಕೇಳಿ. ಹೀಗೆ ಅನೇಕ ರಾಜರ ಕಥೆಗಳೆಲ್ಲ ಭಾಗವತದಲ್ಲಿ ಬಂದಿದೆ. ಯಾಕೆ? ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ಅವ್ರ ಕಥೆ ಹೇಳಬೇಕು ಅನ್ನೋದೇ ಪರಮ ಗುರಿ ಅಲ್ಲ. ವಿಜ್ಞಾನ ವೈರಾಗ್ಯ ವಿವಕ್ಷಯ, ಎಂಥ ವೈರಾಗ್ಯ ತಾಳಿದರು, ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದರು ಆ ರಾಜರು, ಅಖಂಡ ಭೂಮಂಡಲಾಧಿಪತಿಗಳಾಗಿ ಎಂಥ ವೈರಾಗ್ಯ ತಾಳಿದರು ಅನ್ನೋದನ್ನು ತೋರಿಸಲಿಕ್ಕೆ ಆ ಕಥೆ ಅಷ್ಟೆ ಅಂತ ಅವರೇ ಹೇಳ್ತಾರೆ ವ್ಯಾಸರೇ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ. ಯಾಕೆ? ವಿಜ್ಞಾನ ವೈರಾಗ್ಯ ವಿವಕ್ಷಯ. ಸುಮ್ಮನೆ ವಿರಕ್ತರಾಗಿರಿ ಅಂತಂದರೆ ಹೇಳಲಿಕ್ಕಾಗೋದು. ನೋಡಿ ಎಂಥೆಂಥ ರಾಜರು ಹೇಗೆ ವೈರಾಗ್ಯ ತಾಳಿದರು, ಇದರಲ್ಲೇನೂ ಸ್ವಾರಸ್ಯ ಇಲ್ಲ ಅಂತ ಬಿಟ್ಟರು, ಅದನ್ನು ಹೇಳ್ತಾರೆ. ಅದು ವೈರಾಗ್ಯ ಪ್ರಕರಣ. ವೈರಾಗ್ಯ ಬರಬೇಕು ಮೊದಲು. ವೈರಾಗ್ಯ ಬಂದ ಮೇಲೆ ಯಾರ ಸಮಾಗಮ ಆಗಬೇಕು? ಕೆಲವರು ಅನೇಕ ಮಂದಿಗೆ ವೈರಾಗ್ಯ ಬರ್ತದೆ ಸಂಸಾರದಲ್ಲಿ, ಆದರೆ ಯಾರನ್ನ ಹಿಡಿಬಾರ್ದು ಅಂಥವ್ರನ್ನ ಹಿಡಿತಾರೆ. ಬೇಕಾದಷ್ಟು ಮಿಷನ್ಗಳು ಬಂದಿದೆ ಇವಾಗ, ಅಂಥಂಥ ಮಿಷನ್ ಹಿಡಿದು ಬಿಡ್ತಾರೆ, ಅದು ಉಪಯೋಗ ಇಲ್ಲ. ವೈರಾಗ್ಯ ಬಂದ ಮೇಲೆ ಸರಿಯಾದ ಜನರ ಸಮಾಗಮ ಆಗಬೇಕು. ಅದಕ್ಕೆ ವೈರಾಗ್ಯ ಪ್ರಕರಣ ಆದಮೇಲೆ ಬಂದದ್ದು ಮಹತ್ ಸಮಾಗಮ ಪ್ರಕರಣ. ವೈರಾಗ್ಯ ವಿರಕ್ತನಾದವನಿಗೆ ಮಹಾತ್ಮರ ಸಮಾಗಮ ಆಗಬೇಕು. ಧ್ರುವರಾಜರಿಗೆ ನಾರದರ ಸಮಾಗಮ ಆಯಿತು, ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರ ಸಮಾಗಮ ಆಯಿತು. ವೈರಾಗ್ಯ ಏನೋ ಬಂತು ಪರೀಕ್ಷಿತನಿಗೆ, ಬಿಟ್ಟು ಬಂದು ಗಂಗಾ ತೀರಕ್ಕೆ ಕೂತ. ಇನ್ಯಾರೋ ಬಂದುಬಿಟ್ಟಿದ್ರೆ, ನಾನು ಒಂದಿಷ್ಟು ಬೂದಿ ಕೊಟ್ಟು ಮಾಟ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಏನೇನೋ ಹೇಳಿಬಿಟ್ಟಿದ್ರೆ ಏನಾಗ್ತಿತ್ತು ಪರೀಕ್ಷಿತ ರಾಜನ ಪರಿಸ್ಥಿತಿ? ಸರಿಯಾಗಿ ಬಂದರು, ಶುಕಾಚಾರ್ಯರೇ ಬಂದರು. ಪ್ರಹ್ಲಾದರಾಜರಿಗೆ ನಾರದರ ಉಪದೇಶ ಆಯಿತು. ರಹುಗಣ ರಾಜನಿಗೆ ಜಡಭರತರ ಸಮಾಗಮ ಆಯಿತು. ಹೀಗೆ ಮಹತ್ ಸಮಾಗಮ ಆಗಬೇಕು ವೈರಾಗ್ಯ ಬಂದಾಗ. ಕೆಲವರಿಗೆ ವೈರಾಗ್ಯ ಬಂದಿರ್ತದೆ, ಬಿಟ್ಟು ಸೀದಾ ಹೋಗಿಬಿಟ್ಟು ಯಾವುದೋ ಮಿಷನ್ನಿಗೆ ಸೇರಿಬಿಡ್ತಾರೆ. ಏನು ಉಪಯೋಗ ಬಂತು? ಅದರಿಂದ ಮಹತ್ ಸಮಾಗಮ ಪ್ರಕರಣ ಅಂತ ಮುಂದೆ ಅದನ್ನು ಮಾಡಿದರು. ಯಾರು ಮಹಾತ್ಮರು ಅನ್ನೋದನ್ನು ಅದರಲ್ಲಿ ಹೇಳಿ. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಯೇ. ಇಂಥ ಮಹಾತ್ಮರ ಸಂಘ ಆಗಬೇಕು. ಅದಾದ ಮೇಲೆ ಮಹಾತ್ಮರ ಸಂಘ ಮಾಡಿದಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕು. ಮೊದಲು ಮಾಡಬೇಕಾದ್ದೇನು? ಮಹತ್ ಸಮಾಗಮ ಆದ ಕೂಡಲೇ ಅವರ ಸೇವೆ ಮಾಡಲಿಕ್ಕೆ ಕಲಿಬೇಕು. ಮಹತ್ಸೇವಾ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಹುಟ್ಟಿದಾಗಲೇ ನಮ್ಮ ಕಣ್ಣು ಮುಂದೆ ಎರಡು ಬಾಗಿಲು, ಒಂದು ಮೋಕ್ಷದ ಬಾಗಿಲು, ಒಂದು ನರಕದ ಬಾಗಿಲು, ಎರಡೂ ಇರ್ತದೆ. ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ. ಮಹಾತ್ಮರ ಸೇವೆ ಮೋಕ್ಷದ ಬಾಗಿಲು.
ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ, ದುರ್ಜನರ ಸಹವಾಸ ನರಕದ ಬಾಗಿಲು. ಆದ್ದರಿಂದ ಮಹತ್ ಸೇವಾ ಮಾಡಬೇಕು. ಮಹತ್ ಸಮಾಗಮ ಆದಾಗ ಅವರ ಸೇವೆ ಮಾಡಬೇಕು. ಏನು ಮಹತ್ ಸೇವಾ ಮಾಡೋದು ಅಂದರೆ ಅದನ್ನು ವ್ಯಾಸರೇ ಹೇಳ್ತಾರೆ. ಬ್ರಹ್ಮಕುಲಂ ನಿಷೇವ್ಯತಾಂ, ಬ್ರಾಹ್ಮಣರು ಮಹತ್ವವುಳ್ಳವರು ಅಂದರೆ ಬ್ರಾಹ್ಮಣರು. ಬ್ರಹ್ಮಕುಲಂ ನಿಷೇವ್ಯತಾಂ, ಬ್ರಾಹ್ಮಣ ವರ್ಗದವರ ಸೇವೆ ಮಾಡ್ರಿ. ಏನು ಬ್ರಾಹ್ಮಣ ವರ್ಗದವರ ಸೇವೆ ಅಂದರೆ ಅವರಿಗೆ ಸಂತರ್ಪಣೆ ಮಾಡಿಸ್ರಿ. ಬ್ರಾಹ್ಮಣ ಸಂತರ್ಪಣೆ, ಒಂದು ದಿವಸ ಊಟ ಹಾಕಿರಿ ಬ್ರಾಹ್ಮಣರಿಗೆ. ನಾಹಂ ತಥಾದ್ಮಿ ಯಜಮಾನಃ ವಿರ್ವಿತಾನೆ ಶ್ಚೋತದ್ಘೃತ ಪ್ಲುತಮದನ್ ಹುತಭುಂಗ್ಮುಖೇನ ಯದ್ಬ್ರಾಹ್ಮಣಸ್ಯ ಚರತೋನುಘಾಸಂ ತುಷ್ಯಧೃದಃ. ನಾಹಂ ತಥಾದ್ಮಿ, ಹೋಮ ಮಾಡುವಾಗ ಆಹುತಿ ಕೊಟ್ಟರೂ ಕೂಡ ನನಗಷ್ಟು ತೃಪ್ತಿ ಆಗೋದಿಲ್ಲ. ಬ್ರಾಹ್ಮಣರು ಒಂದೊಂದು ತುತ್ತು ಬಾಯಲ್ಲಿಟ್ಟುಕೊಳ್ಳುವಾಗ ಎಷ್ಟು ಪ್ರೀತಿ ಪಡ್ತೇನೆ ನಾನು. ನಾಹಂ ತಥಾದ್ಮಿ ಯಜಮಾನ ಹವಿಹಿ ವಿತಾನೆ, ಎಷ್ಟು ಮಂತ್ರ ವಿಸ್ತಾರ ಇದ್ದು ಎಷ್ಟು ದೊಡ್ಡ ಚಪ್ರ ಹಾಕಿ ಏನು ಯಾಗ ಮಾಡಿದರೂ ಕೂಡ ಬ್ರಾಹ್ಮಣರಲ್ಲಿ ತಿರಸ್ಕಾರ ಮಾಡಿದರೆ ನಾಹಂ ತಥಾತ್ಮಿ ಯಜಮಾನ ಹವಿಹಿ, ಅವನು ತಿರಸ್ಕಾರ ಮಾಡ್ತಾನೆ ಅಂತ ಗೊತ್ತಾದರೆ ನಾನು ಹವಿ ಸ್ವೀಕಾರ ಮಾಡೋದೇ ಇಲ್ಲ, ಅಗ್ನಿಯಲ್ಲಿ ಬೀಳ್ತದಷ್ಟೇ. ಯದ್ ಬ್ರಾಹ್ಮಣಸ್ಯ ಮುಖತಶ್ಚರತೋನುಘಾಸಂ ತುಷ್ಯಧೃತಃ ಸ್ಮಿತ ಸುಧೋಕ್ಷಿತ, ಅದು ಒಳ್ಳೆ ಸಂತೋಷದಿಂದ ಅವನು ತಿಂತಾನಲ್ಲ, ಆವಾಗ ನಾನು ತೃಪ್ತಿ ಪಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಸನಕಾದಿಗಳಿಗೆ ಹೇಳೋ ಮಾತು. ಯೇ ಬ್ರಾಹ್ಮಣಾನ್ ಮಯಿ ಧಿಯಾ ಕ್ಷಿಪತೋರ್ಚಯಂತಹ ತುಷ್ಯಧೃದಃ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ. ಅಕಸ್ಮಾತ್ ಬ್ರಾಹ್ಮಣರು ನಮ್ಮನ್ನು ಬೈದರೂ ಕೂಡ ಅವ್ರಿಗೆ ವಾಪಸ್ ಬೈಲಿಕ್ಕೆ ಹೋಗಬೇಡ್ರಿ ಅಂತ ಪರಮಾತ್ಮ ಹೇಳ್ತಾನೆ. ಅವರು ನಮಗೆ ಆಕ್ಷೇಪ ಮಾಡಿದರು, ನಮಗೆ ಅನ್ಯಾಯ ಮಾಡಿದರೂ ಕೂಡ, ಮಗ ಏನಾದರೂ ಅನ್ಯಾಯ ಮಾಡಿದರೆ ಹೇಗೆ ನಗನಗುತ್ತಾ ಮಾತಾಡಿ ಅವನನ್ನು ಪ್ರೀತಿಪಡಿಸ್ತೀವಿ, ಆ ರೀತಿ ಮಕ್ಕಳನ್ನು ನೋಡಿಕೊಂಡಂತೆ ಮಕ್ಕಳ ಮೇಲಿಟ್ಟಿರುವ ಪ್ರೀತಿಯಂತೆ ಬ್ರಾಹ್ಮಣರ ಮೇಲೆ ಪ್ರೀತಿ ಇಡ್ರಿ. ಆತ್ಮಜವದ್ಗಿರಣಂತಹ ಸಂಬೋಧಯಂತಿ, ಆತ್ಮಜವತ್ ಮಕ್ಕಳಂತೆ ನೋಡ್ಕೊಳ್ರಿ ಬ್ರಾಹ್ಮಣರನ್ನ. ಅಷ್ಟು ನೀವು ಮಾಡಿದ್ರಿ ಅಂತಾದರೆ ಅಹಮುಪಾಕೃತಸ್ಥೈಹಿ, ಅವರು ನನ್ನನ್ನೇ ಖರೀದಿ ಮಾಡಿ ಮನೇಲಿ ಇಟ್ಕೊಂಡು ಹಾಗೆ ಅಂತಾನೆ ಪರಮಾತ್ಮ. ಬ್ರಾಹ್ಮಣರಿಗೆ ನೀವು ಅಷ್ಟು ಗೌರವ ಮಾಡಿಬಿಟ್ರೆ ಸಾಕು, ನನ್ನನ್ನೇ ನಿಮ್ಮ ಮನೆಯಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಂಡು ಹಾಗೆ, ಇನ್ನೇನು ಹೇಳಬೇಕು. ಈ ರೀತಿ ಯಾರಾದರೂ ಮಾಡ್ತಾರಾ? ಆಕ್ಷೇಪ ಮಾಡಿದ ಬ್ರಾಹ್ಮಣರನ್ನು ಸಂಬೋಧಯಂತಿ ಅಹಮಿವ, ನಾ ಮಾಡಿದ್ದೀನಿ ಹಾಗೆ ಅಂತಾನೆ. ಎಲ್ಲಿ ಮಾಡಿದ್ದೀನಿ ಅಂದರೆ ವಿಷ್ಣು ತೀರ್ಥರೇ ಬರೀತಾರೆ ವ್ಯಾಖ್ಯಾನದಲ್ಲಿ. ಎಲ್ಲಿ ಮಾಡಿದ್ದೀನೇನು ಅಂದರೆ, ಭೃಗು ಋಷಿಗಳು ಬಂದು ನನ್ನ ಎದೆಗೆ ಒದ್ದಾಗ ನಾನೇನು ವಾಪಸ್ ಒದಿಲಿಲ್ಲ, ನನಗೂ ಕಾಲಿತ್ತು ಒದಿಲಿಕ್ಕೆ ಬರ್ತಿತ್ತು, ನಾನೇನು ಒದಿಲಿಲ್ಲ. ಅವ್ರ ಪಾದ ತೊಳೆದೆ ನಾನು ಹೇಗೆ ಮಾಡಿದ್ದೀನಿ ಆ ರೀತಿ ನೀವು ಮಾಡಿರಿ ಬ್ರಾಹ್ಮಣರಿಗೆ. ಇದೇನೇ ಮಹತ್ ಸೇವಾ ಅಂತಂದ್ರೆ. ಏ ಬ್ರಾಹ್ಮಣಾನ್ ಮಯಿ ಧಿಯಾ, ಯಾಕೆ ಮಯಿ ಧಿಯಾ, ನಾನಲ್ಲಿದ್ದೇನೆ ಅಂತ ನನ್ನಲ್ಲಿ ಬುದ್ಧಿ ಇಟ್ಟು, ಆಕ್ಷಿಪತಃ ಅರ್ಚಯಂತಿ ತುಷ್ಯಧೃದಃ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಃ, ಮಂದಹಾಸದಿಂದ ಚೆನ್ನಾಗಿ ಮಾತಾಡಿಸ್ತಾ ಸಂಬೋಧಯಂತಿ ಅಹಮುಪಾಕೃತಸ್ಥೈಹಿ. ಒಂದು ವೇಳೆ ನಾನೇ ಏನಾದರೂ ಬ್ರಾಹ್ಮಣರಿಗೆ ದ್ರೋಹ ಬಗೆದರೆ ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ, ನನ್ನ ಕೈಯೇ ನಾನು ಕಡ್ದು ಹಾಕ್ಕೋತೀನಿ ಅಂತ. ಜೈವಿಜಿಯವರು ನಿಮಗೆ ಅಡ್ಡ ತಡೆದ್ರಲ್ಲ ಕೈ ಹಿಡಿದು, ನನ್ನ ಕೈಯೇ ಏನಾದರೂ ಬ್ರಾಹ್ಮಣರಿಗೆ ಅಡ್ಡ ಹಿಡಿದಿದ್ರೆ ನನ್ನ ಕೈ ಕಡ್ಕೊಳ್ಳಿಕ್ಕೆ ನಾನು ಸಿದ್ಧ ಅಂತ. ಎಲ್ಲಿ ಕಡ್ಕೊಂಡಿದ್ದೀಯಪ್ಪ? ಕೈ ಅಂದರೆ ಕೈ ಅಲ್ಲ, ಕ್ಷತ್ರಿಯ ಜಾತಿ. ಕೈ ಅಂದ್ರೇನು? ಕ್ಷತ್ರಿಯ ಜಾತಿ. ನಾನೇ ಸೃಷ್ಟಿ ಮಾಡಿದ್ದು ನನ್ನ ಕೈಯಿಂದ. ಇಡೀ ಕ್ಷತ್ರಿಯ ಜಾತಿಯನ್ನು ನಿರ್ಮೂಲ ಮಾಡಿದ್ನೋ ಇಲ್ಲೋ? ಯಾಕೆ? ಆ ಜಮದಗ್ನಿಗಳಿಗೆ ದ್ರೋಹ ಮಾಡಿದರು ಅಂಥೇಳಿ ಕ್ಷತ್ರಿಯ ಜಾತಿಯನ್ನೇ ನಿರ್ಮೂಲ ಮಾಡಿದವನು ನಾನು. ಎಷ್ಟು ಆದರ್ಶಮೇವ ಅಂತ. ಕನ್ನಡಿಯಲ್ಲಿ ನಮ್ಮ ಮುಖ ಕಂಡ ಹಾಗೆ ಬ್ರಾಹ್ಮಣರಲ್ಲಿ ನನ್ನನ್ನು ಕಾಣ್ರಿ ನೀವು. ಇಷ್ಟೆಲ್ಲ ಹೇಳಿ ಮಹತ್ ಸೇವಾ ಮಾಡಬೇಕು ಅಂದರೆ ಏನು ಅಂತ ತಿಳಿಸಿದ್ದಾರೆ ವ್ಯಾಸರು. ಮಹತ್ ಸೇವಾ ಮಾಡಬೇಕು, ಇನ್ನೊಂದು ಎಚ್ಚರಿಕೆ ಇರಬೇಕು, ಅವರೆದುರಿಗೆ ಎಂದು ನಮ್ಮನ್ನು ಪ್ರಶಂಸೆ ಮಾಡ್ಕೋಬಾರ್ದು. ನಾನು ಅಂಥವನು ಇಂಥವನು ಅಂತ ದೊಡ್ಡವ್ರ ಹತ್ರ ಹೋಗಿ ನಮ್ಮನ್ನು ಪ್ರಶಂಸೆ ಮಾಡಿಕೊಳ್ಳೋದು. ಜನಾಪಹಾಸಂ ಕುಮತಿರ್ನ ವೇದ. ಕೆಲವರಿದ್ದಾರಂತೆ
ತಾವೇ ತಾವೇ ಕೆಲವರಿಗೆ ಸಂಬಳ ಕೊಟ್ಟು ಸೃಷ್ಟಿ ಮಾಡಿ ಅಪಾಯಿಂಟ್ ಮಾಡಿ ತಾವೇ ಎಲ್ಲ ಪದ್ಯಗಳನ್ನು ಕಟ್ಟಿ ಅವರಿಗೆ ಕೊಟ್ಟು ನನ್ನ ಹೊಗಳ್ರಿ ಸಭೆಯಲ್ಲಿ ಅಂತ ಹೊಗಳಿಸ್ಕೋತಾರೆ. ಇನ್ನು ಕೆಲವರಿದ್ದಾರೆ ತಾವೇ ತಮ್ಮ ಖರ್ಚಿನಿಂದಲೇ ಶಾಲು ತಂದು ಮಾಲೆ ತಂದು ಕೊಟ್ಟು ನನಗೆ ಹಾಕಿರಿ ಸಾಕಷ್ಟೇನೆ ಅಂತ ತಾವೇ ಇದು ಏನದು ಸನ್ಮಾನ ಪತ್ರ ಬರೆದು ಪ್ರಿಂಟ್ ಮಾಡಿಸಿ ಎಲ್ಲ ಖರ್ಚಿಟ್ಕೊಂಡು ಫಂಕ್ಷನ್ ಜವಾಬ್ದಾರಿ ಎಲ್ಲ ಒಪ್ಪಿಕೊಂಡು ನನಗೆ ಹಾಕಿರಿ ಸಾಕು ನೀವು ಅಂತ ಈ ರೀತಿ ಮಾಡ್ತಾರಲ್ಲ. ಜನಾಪಹಾಸಂ ಕುಮತಿರ್ನ ವೇದ, ತನ್ನಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳನ್ನು ಕಲ್ಪನೆ ಮಾಡಿಕೊಂಡು, ಇದಂತೂ ಸುತರಾಂ ತ್ಯಾಜ್ಯ. ಆತ್ಮ ಪ್ರಶಂಸಾ ವರ್ಜನವೇ ಇದು ಭಾಳ ಮುಖ್ಯ ಧರ್ಮ. ಪ್ರಶಂಸೆ ಮಾಡಿಕೊಳ್ಳೇಬಾರದು. ಆತ್ಮ ಪ್ರಶಂಸಾ ಆತ್ಮಹತ್ಯಾ ಸಮಾನ ಅಂತ ಭಾರತದಲ್ಲಿದೆ. ಇದನ್ನು ಎಚ್ಚರಿಕೆಯಲ್ಲಿರ್ರಿ ಅಂತ ಸಂಗ್ರಹ ಮಾಡಿದ್ದಾರೆ ಭಾಗವತದಲ್ಲಿ ಏನೇನು ಬಂದಿದೆ ಅಂತ. ಆತ್ಮ ಪ್ರಶಂಸಾ ವರ್ಜನ ಆದಮೇಲೆ ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಬೇಕು. ಇಂದ್ರಿಯ ಜಯದಲ್ಲಿಯೂ ಕೂಡ ಪ್ರಧಾನವಾಗಿ ಮನಸ್ಸಿನ ಜಯ ಬೇಕು. ಪರೋಹಿ ಯೋಗೋ ಮನಸ್ಸ ಸಮಾಧಿ, ಬಹಳ ಉತ್ತಮವಾದದ್ದು ಇಂದ್ರಿಯ ಜಯ ಅಂದರೆ ಮನಸ್ಸನ್ನು ಗೆಲ್ಲಬೇಕು. ಅದು ಬಹಳ ಶ್ರೇಷ್ಠವಾದ ಸಾಧನೆ ಆಗ್ತಿದೆ ಮೋಕ್ಷಕ್ಕೆ ಅಂತ ಇಂದ್ರಿಯ ಜಯ ತತ್ರಾಪಿ ಮನೋಜಯದ ಬಗ್ಗೆ ಹೇಳಿದ್ದಾರೆ. ಅದರ ಮುಂದಿನ ಪ್ರಕರಣವೇ ಇಷ್ಟಾದ ಮೇಲೆ ಆ ಬ್ರಹ್ಮೋಪದೇಶ ಅಂತ. ಬ್ರಹ್ಮೋಪದೇಶ ಅಂದರೆ ಈ ಉಪನಯನ ಬ್ರಹ್ಮೋಪದೇಶ ಅಲ್ಲ, ಪರಮಾತ್ಮನ ತತ್ವಗಳನ್ನು ಉಪದೇಶ ಪಡಿಬೇಕು. ಏನು ಅಲ್ಲೇ ಜನ್ಮಾದ್ಯಶಯತಃ ಅಂತ ಈ ಪ್ರಕರಣದಲ್ಲಿ ಸಂಗ್ರಹ ಮಾಡಿದ್ದಾರೆ. ಭಗವಂತನ ಜನ್ಮಾಧಿಕಾರಣತ್ವ, ಸರ್ವಶಬ್ದವಾಚ್ಯತ್ವ, ಗುಣಪೂರ್ಣತ್ವ, ಮಾಯಾ ನಿವರ್ತಕತ್ವ, ಸರ್ವೋತ್ತಮತ್ವ, ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಬೇಕಾದ ಶ್ಲೋಕಗಳನ್ನು ಸಂಗ್ರಹ ಮಾಡಿದ್ದಾರೆ. ಸರ್ವೋತ್ತಮತ್ವಕ್ಕೆ ಒಂದು ಸಾಕು ಅಂತಾರೆ ವ್ಯಾಸರು. ಹರಿಸರ್ವೋತ್ತಮ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ಸಾಕು. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯೆ ಅನತಿಶಾಯನೇಸ್ಯ, ಗುಣಗಳಿಂದ ಸಮಾನರಿಲ್ಲ ಮೀರಿದವರಿಲ್ಲ ಅನ್ನೋದಕ್ಕೆ ಏತಾವತಾಲಂ ನನು ಸೂಚಿತೇನ, ಇದು ಒಂದು ಸಾಕು. ಏನು? ಗುಣೈರಸಾಮ್ಯೇನ ಅತಿಶಾಯನೇಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಸ್ಯಾಂಘ್ರಿರೇಣುಂ ಜುಷತೆ ಅನಭೀಪ್ಸೋ. ಸಮುದ್ರ ಮಥನ ಆಗುವಾಗ ಲಕ್ಷ್ಮೀ ಪ್ರಾದುರ್ಭೂತಳಾದ ಆ ಲಕ್ಷ್ಮೀದೇವಿಯನ್ನು ಎಲ್ಲರೂ ಕರೆದದ್ದು, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ದೇವತೆಗಳು ಕರೆದರು, ದಾನವರು ಕರೆದರು, ಮಾನವರು ಕರೆದರು. ದೇವತೆಗಳು ಕರಿತಿದ್ದಾರೆ, ಈ ಕಡೆ ಬಾ, ನಮ್ಮ ಮೇಲೆ ಕಟಾಕ್ಷ ಹಾಕು. ದಾನವರು ಕರಿತಿದ್ದಾರೆ, ನಾವು ಮದುವೆ ಮಾಡ್ಕೊಳ್ತೀವಿ ಬಾ ಅಂತ. ಮಾನವರು ಕರಿತಿದ್ದಾರೆ, ಕಟಾಕ್ಷನೂ ಬೇಡ ಮದುವೆನೂ ಬೇಡ, ಹಣಕಾಸು ಕೊಟ್ಬಿಟ್ಟು ಸಾಕು ಅಂತ ಮಾನವರು ಕರಿತಾ ಇದ್ದಾರೆ. ಮೂರು ದೃಷ್ಟಿಯಿಂದ ದೇವ ದಾನವ ಮಾನವ ವರ್ಗದವರು ಕರೆದರೆ ಹಿತ್ವೇ ತರಾನ್ ಪ್ರಾರ್ಥಯತೋ ವಿಭೂತಿ, ಪ್ರಾರ್ಥನೆ ಮಾಡ್ತಕ್ಕಂಥ ಅವ್ರನ್ನೆಲ್ಲ ಧಿಕ್ಕರಿಸಿ ಲಕ್ಷ್ಮೀದೇವಿ ಏನು ಮಾಡಿದ್ರು? ಅನಭೀಪ್ಸೋಹೋ, ಈ ಲಕ್ಷ್ಮೀ ಕಡೆ ಲಕ್ಷ್ಯನೇ ಇಡದೆ ಎಲ್ಲೋ ನೋಡ್ಕೊಂಡು ಕೂತಿರ್ತಕ್ಕಂಥ ಅಜಿತ ನಾಮಕ ಪರಮಾತ್ಮನ ಬಳಿ ಹೋಗಿ ಅವನ ಕೊರಳಿಗೆ ಮಾಲೆ ಹಾಕಿ ನಮಸ್ಕಾರ ಮಾಡ್ತೀನಿ ಅಂತ ಗಮನ ಸೆಳೆದು ಹೇಳಿ ನಮಸ್ಕಾರ ಮಾಡಿದ್ಲಂತ. ಯಾಕೆಂದ್ರೆ ನಮಸ್ಕಾರ ಮಾಡಿದ್ರು ಗೊತ್ತಾಗೋದಿಲ್ಲ. ಆಮೇಲೆ ಎಷ್ಟೋ ಜನ ಇರ್ತಾರೆ, ನಾವು ನಮಸ್ಕಾರ ಮಾಡಿರ್ತೀವಿ, ಅವರೆಲ್ಲ ಹೋಗಿರ್ತಾರೆ, ಇನ್ಯಾವನೂ ನಿಂತಿರ್ತಾನೆ ಷಡ್ಡಾಳ, ಅವನಿಗೆ ಮಾಡಿದಂಗೆ ಆಗ್ತದೆ ಕೊನೆಗೆ. ಏನು ಜುಷತೆ ಅನಭೀಪ್ಸೋ ತಸ್ಯಾಂಘ್ರಿ ರೇಣುಂ, ನಮಸ್ಕಾರ ಮಾಡಿ ಕೇಳಿದ್ದೇನು ಲಕ್ಷ್ಮೀದೇವಿ, ಇಷ್ಟೆಲ್ಲ ಮೂರು ವರ್ಗದವ್ರನ್ನ ಧಿಕ್ಕರಿಸಿ ಬಂದಿದ್ದೇನೆ, ನನಗೇನೂ ಬೇಕಾಗಿಲ್ಲ, ನಿಮ್ಮ ಪಾದದ ಧೂಳು ಕೊಟ್ಟುಬಿಡ್ರಿ ಸಾಕು ಅಂತ. ಯಸ್ಯ ಅಂಘ್ರಿರೇಣುಂ ಜುಷತೆ ಅನಭೀಪ್ಸೋ, ಅವನಿಗೆ ಅಭಿಲಾಷೆನೇ ಇಲ್ಲ. ಅಂಥ ಪರಮಾತ್ಮನ ಪಾದರೇಣುವನ್ನು ಅಪೇಕ್ಷೆ ಪಟ್ಲಲ್ಲ. ಏತಾವತಾಲಂ ನನ್ನ ಸೂಚಿತೇನ, ಹರಿಸರ್ವೋತ್ತಮತ್ವಕ್ಕೆ ಸಾಕು. ಇದೇ ಬ್ರಹ್ಮೋಪದೇಶ ಅಂದರೆ. ಹೀಗೆ ಸರ್ವೋತ್ತಮತ್ವ, ಜನ್ಮಾಧಿಕಾರಣತ್ವ, ಭಕ್ತಾನುಕಂಪಿತ್ವ ಇದೆಲ್ಲ ಹೇಳಿದ್ದಾರೆ. ಅದಕ್ಕೇನು ಮಾಡಿದ ಪರಮಾತ್ಮ? ಪಾದದ ಧೂಳು ಕೊಡ್ರಿ, ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಕೇಳಿದ್ದಕ್ಕೆ ಪಾದದ ಧೂಳಲ್ಲ, ನಿನಗೇನು ಕೊಡ್ತೀನಿ ನೋಡು ಅಂತ ಹೇಳಿ ಆ ಲಕ್ಷ್ಮೀದೇವಿಯನ್ನು ಎತ್ತಿ ತನ್ನ ಎದೆ ಮೇಲೆ ಕೂಡಿಸ್ಕೊಂಡದ್ದು. ಆವಾಗ ನಿನಗೆ ಈ ಸ್ಥಾನ ಕೊಡ್ತೇನೆ ಅಂತ ಎದೆ ಮೇಲೆ ಕೂಡಿಸ್ಕೊಂಡ. ಅದನ್ನು ನೋಡಿ ಕೆಲವರು ತಲೆ ಮೇಲೆ ಕೂಡಿಸ್ಕೊಂಡ್ರು. ಪರಮಾತ್ಮ ಎದೆ ಶ್ರೀವತ್ಸ ಅಂಕನಾಗಿದ್ದ ಆವಾಗ ಪರಮಾತ್ಮ. ಹೀಗೆ ಲಕ್ಷ್ಮೀದೇವಿಗೆ ಎಷ್ಟು ಅನುಕಂಪೆ ತೋರಿಸಿದ್ದಾನೆ, ಭಕ್ತಾನುಕಂಪಿತ್ವ. ಇದೆಲ್ಲ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬಂದಿದೆ.
ಉಪದೇಶ ಪಡೆದ ಮೇಲಾದರೂ ಕೂಡ ಎರಡು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತ ಮುಂದೆರಡು ಪ್ರಕರಣ ಹೇಳ್ತಾರೆ. ಪ್ರವೃತ್ತ ಕರ್ಮ ತ್ಯಾಗ, ನಿವೃತ್ತ ಧರ್ಮ ಅನುಷ್ಠಾನ. ಪ್ರವೃತ್ತ ಕರ್ಮ ಬಿಡಬೇಕು, ನಿವೃತ್ತ ಧರ್ಮ ಹಿಡಿಬೇಕು. ಪ್ರವೃತ್ತ ಧರ್ಮ ಅಂತ ಹೇಳಿ ಪ್ರವೃತ್ತಿ ಮಾಡೋದು, ನಿವೃತ್ತ ಧರ್ಮ ಅಂತ ನಿವೃತ್ತಿಗೊಳಿಸೋದಲ್ಲ. ನಿವೃತ್ತ ಧರ್ಮ ಹಿಡಿಬೇಕು, ಪ್ರವೃತ್ತ ಧರ್ಮ ಬಿಡಬೇಕು. ಬಿಡಿಸ್ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಡಿಸ್ಬೇಕು ಅಂತಾರೆ. ಯಾರು ಬಿಡಿಸೋದಲ್ಲೋ ಪ್ರವೃತ್ತ ಕರ್ಮ ಅಂದರೆ ಮತ್ತೆ ಮತ್ತೆ ಸಂಸಾರದಲ್ಲಿ ಬೀಳಿಸುವಂಥ ಕರ್ಮ ಪ್ರವೃತ್ತ ಕರ್ಮ. ಸಂಸಾರದಿಂದ ನಿವೃತ್ತಿಗೊಳಿಸಿ ಮೋಕ್ಷದ ಕಡೆ ಕಳಿಸುವ ಧರ್ಮ ಅದು ನಿವೃತ್ತ ಧರ್ಮ. ಮತ್ತೆ ಮತ್ತೆ ಸಂಸಾರದಲ್ಲೇ ಬೀಳಿಸೋದು ಪ್ರವೃತ್ತ ಕರ್ಮ. ಸಾಧಾರಣವಾಗಿ ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ನೀರಿನ ಸ್ವಭಾವ ಕೆಳಗೆ ಹರಿಯೋದು, ಹಾಗೆ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಪ್ರವೃತ್ತ ಕರ್ಮ ಮಾಡೋದು ಸ್ವಭಾವದಿಂದಲೇ ಬಂದಿರ್ತದೆ. ಅಂಥವನಿಗೆ ಪುನಃ ಅದನ್ನೇ ಮಾಡಿಸ್ತಾ ಹೋದರೆ ಅದಕ್ಕಿಂತ ದೊಡ್ಡ ಅಪಚಾರ ಮತ್ತೊಂದಿಲ್ಲ ಅಂತ. ಯಾಕೆಂದರೆ ಕೆಲವರು ಇರ್ತಾರೆ ಅಂಥ ಪ್ರವೃತ್ತ ಕರ್ಮಕ್ಕೇನೆ ಪ್ರೋತ್ಸಾಹ ಕೊಡುವವರು, ಅವರನ್ನೇ ಸನ್ಮಾನ ಮಾಡೋದು, ಪ್ರವೃತ್ತ ಕರ್ಮ ಮಾಡುವವರನ್ನು ಅವರನ್ನು ಎತ್ತಿ ಕೂಡಿಸೋದು. ಅವನಿಗೇನು ಅನ್ನಿಸ್ತದೆ, ಇಂಥವರು ನನಗೆ ಪ್ರೋತ್ಸಾಹ ಕೊಟ್ಟರು ಅಂದರೆ ಇದೇ ಧರ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ, ಇದೇ ಧರ್ಮ ಅಂತ ತಿಳ್ಕೊಳ್ತಾರೆ. ಯಾರಾದರೂ ಒಬ್ಬ ದೊಡ್ಡ ಪ್ರಸಿದ್ಧನಾದ ಜ್ಞಾನಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೋಗಿ ಯಾವುದೋ ಒಂದು ವೈನ್ ಶಾಪ್ ಉದ್ಘಾಟನೆ ಮಾಡಿಬಿಟ್ರೆ ಗತಿ ಏನು? ಅವನಿಗೇನು ಅನ್ನಿಸ್ತದೆ, ಇದೇ ಮೋಕ್ಷ ಮಾರ್ಗ ಅಂತ ತಿಳ್ಕೊತಾನೆ. ಯಾಕೆಂದರೆ ಇಂಥವ್ರು ಬಂದು ಮಾಡಿದ್ದಾರೆ ಅಂತ. ಇಂಥದ್ದು ಸರ್ವಾತ್ಮನ ಮಾಡಬಾರ್ದು ಅಂತ ಹೇಳ್ತಾರೆ ಪ್ರವೃತ್ತ ಕರ್ಮತ್ಯಾಗ ಪ್ರಕರಣದಲ್ಲಿ. ಗುರುರ್ ನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಸ್ಯಾತ್. ಯಾರು ಪ್ರವೃತ್ತ ಕರ್ಮದಲ್ಲಿ ತೊಡಗಿರ್ತಾರೆ, ಮೃತ್ಯುವಿನ ದವಡೆಗೆ ಬಿದ್ದಿರ್ತಾರೆ, ಅಂಥವ್ರನ್ನ ಆ ದವಡೆಯಿಂದ ಹೊರಗೆ ತೆಗಿಬೇಕೇ ಹೊರತು ನೀನು ಅಲ್ಲೇ ಇರು ಅಂತ ಇರಿಸಿಬಿಟ್ರೆ ಅವನು ಗುರು ಆಗೋದಿಲ್ಲ, ಬಂಧು ಆಗೋದಿಲ್ಲ, ತಂದೆ ತಾಯಿ ಯಾರೂ ಆಗೋದಿಲ್ಲ. ನಮೋ ಚ ಯೇದ್ಯ ಸಮುಪೇತ ಮೃತ್ಯುಂ. ಮೃತ್ಯು ಪ್ರವೃತ್ತ ಧರ್ಮ ಮೃತ್ಯು ಕೊಡ್ತಕ್ಕಂಥದ್ದು. ಅಂಥ ಮೃತ್ಯುವಿನ ಬಿಡಿಸಿದವನು ಗುರು ಆಗ್ತಾನೆ. ಪ್ರೋತ್ಸಾಹ ಕೊಟ್ಟು ದಾಕ್ಷಿಣ್ಯಕ್ಕೆ ಇರಲಿ ಬಿಡು ಪರವಾಗಿಲ್ಲ ಮಾಡು ಅಂತಂದ್ರೆ ಏನು ಮಾಡ್ತಾರೆ, ಬಹಳ ನಿಷ್ಠುರವಾಗಿ ಹೇಳಿದ್ದಾರೆ. ನಿವೃತ್ತ ಕರ್ಮ ಮಾಡಬೇಕು, ನಿವೃತ್ತ ಕರ್ಮ ಅನುಷ್ಠಾನ ಮಾಡಬೇಕು. ತಸ್ಯೈವ ಹೇತೋ ಪ್ರಯತೇತ ಕೋವಿದಃ. ನಿವೃತ್ತ ಕರ್ಮ ಮಾಡಿದರೆ ಶಾಶ್ವತ ಸುಖ ಸಿಗ್ತದೆ. ಅದಕ್ಕೆ ಅದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ನರಕದಲ್ಲೂ ಸಿಗುವಂಥ ಸುಖ ಏನಾದರೂ ಇದ್ದರೆ ಅಂಥ ಸುಖಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾರೆ? ತಸ್ಯೈವ ಹೇತು ಪ್ರಯತೇತ ಕೋವಿದ ಎನ್ನಲಭ್ಯತೆ ಅನ್ಯತಃ. ಬೇರೆ ಕಡೆ ಸಿಗದೇ ಇರುವಂತಹದ್ದು ಮೋಕ್ಷದಲ್ಲಿ ಮಾತ್ರ ಸಿಗುವಂತಹದ್ದು, ಅದಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಯಾವ ದೇಶದಲ್ಲಿ ಇದನ್ನು ನಿವೃತ್ತ ಕರ್ಮ ಮಾಡಬೇಕು, ಹೆಚ್ಚು ಫಲ ಸಿಗಬೇಕಾದ್ರೆ ಯಾವ ದೇಶದಲ್ಲಿ ಮಾಡಬೇಕು? ಭಾರತ ದೇಶದಲ್ಲಿ ಮಾಡಬೇಕು. ಆ ಭಾರತ ದೇಶದ ಪ್ರಶಂಸೆಯನ್ನು ಮುಂದಿನ ಪ್ರಕರಣದಲ್ಲಿ ಮಾಡ್ತಾರೆ, ದೇಶ ಪ್ರಶಂಸಾ ಪ್ರಕರಣ ಅಂತ. ಭಾರತ ದೇಶ ಅಂದರೆ ವಿಷ್ಣು ತೀರ್ಥರ ದೃಷ್ಟಿಯಲ್ಲಿ ಒಂದು ದೊಡ್ಡ ಸೈಟ್ನಲ್ಲಿ ಒಂದಿಷ್ಟು ದೊಡ್ಡ ಮನೆ ಕಟ್ತಾರೆ. ಡೈನಿಂಗ್ ಹಾಲು, ಬಾತ್ರೂಮು, ಬೆಡ್ರೂಮು, ವರಾಂಡ, ಅದು ಇದು ಕಟ್ಟಿ ಒಂದು ದೇವರ ಕೋಣೆ ಅಂತ ಒಂದು ಮಾಡಿರ್ತಾರಲ್ಲ. ಇಡೀ ಭೂಮಂಡಲದ ದೇವರ ಕೋಣೆ ಭಾರತ ಭೂಮಿ. ಭಾರತ ಭೂಮಿ ಅಂದರೆ ಇಡೀ ಭೂಮಂಡಲವನ್ನೇ ಒಂದು ಸೈಟ್ ಅಂತ ಮಾಡಿದರೆ ಭಾರತ ದೇವರ ಮನೆ ಇದ್ದಾಗ. ಎಲ್ಲಿ ಮಾಡಬೇಕು ದೇವರ ಕೆಲಸ? ನಿವೃತ್ತ ಕರ್ಮ ಎಲ್ಲಿ ಮಾಡಬೇಕು? ದೇವರ ಕೋಣೆಯಲ್ಲಿ ಕೂತ್ಕೊಂಡು ಮಾಡಬೇಕು. ಎಲೆ ಮುಂದೆ ಕೂತ್ಕೊಂಡು ಮಾಡೋರು ಇರ್ತಾರೆ, ಅಲ್ಲೇ ಸಂಧ್ಯಾವನ್ನೇ ಇರಲಿ, ಅಂತೂ ದೇವರ ಕೋಣೆಯಲ್ಲಿ ಮಾಡಬೇಕಾದದ್ದು. ಭಾರತ ಅಂದರೆ ಅಂಥ. ಉಳಿದ ಭೂಖಂಡಗಳೆಲ್ಲ ಡೈನಿಂಗ್ ಹಾಲ್ಸ್ ಅಷ್ಟೆ, ಭೋಗಭೂಮಿಗಳು. ಹೀಗೆ ಭಾರತ ದೇಶ ಪ್ರಶಂಸೆ ಮಾಡಿ ಇಲ್ಲಿ ಮಾಡಿರಿ ನಿವೃತ್ತ ಕರ್ಮ, ವಿಶೇಷ ಫಲ ಸಿಗ್ತದೆ. ಕಾಲ ಪ್ರಶಂಸಾ ಪ್ರಕರಣ ಅದು ಕಲಿಯುಗದಲ್ಲಿ ಮಾಡಲೇಬೇಕು, ಕಲಿಯುಗದಲ್ಲಿ ಮಾಡಲೇಬೇಕು. ಕಾಲವೇ ಘೋರ, ಸ್ವಲ್ಪ ಮಾಡಿದರೂ ಕೂಡ ಮಹತ್ತರವಾದ ಫಲ ಸಿಗ್ತದಾದ್ದರಿಂದ ಇಂಥ ಕಲಿಕಾಲದಲ್ಲಿ ಮಾಡದೆ ಬಿಡಬೇಡಿ ಅಂತ ಕಾಲ ಪ್ರಶಂಸೆ ಮಾಡಿದ್ದಾರೆ. ಜೊತೆಗೆ ಮನುಷ್ಯ ದೇಹ ಬೇರೆ ಬಂದಿದೆ, ಸಾಧನೆಗಿರುತ್ತೆ. ಸಾಧನ ಶರೀರವಿದು ಮಾನುಷ್ಯಮರ್ಥದಂ ಅನಿತ್ಯಮಪೀಹ ಧೀರ ತೂರ್ಣಂ ಯತೇತ. ಮನುಷ್ಯ ದೇಹ ಬಂದಾಗ ಅದು ಬಹಳ ಅಲ್ಪ ಕಾಲ ಇರುವಂಥದ್ದು.
ಸಾಧ್ಯವಾದಷ್ಟು ಬೇಗ ಪ್ರಯತ್ನ ಮಾಡಿ ಸಾಧನೆ ಮಾಡ್ಕೊಂಡು ಬಿಡ್ರಿ. ಇದು ಅರ್ಥದಂ, ಆದರೆ ಅನಿತ್ಯಂ, ಶಾಶ್ವತ ಅಲ್ಲ. ಮಹಾಪುರುಷಾರ್ಥ ಕೊಡ್ತಕ್ಕಂಥ ದೇಹ ಮನುಷ್ಯ ದೇಹ ಅಂತ ಮನುಷ್ಯ ದೇಹವನ್ನು ಪ್ರಶಂಸೆ ಮಾಡಿದ್ದಾರೆ. ಎಲ್ಲ ದೇಹ ಸೃಷ್ಟಿ ಮಾಡಿದ ಮೇಲೆ ಕೊನೆಗೆ ಬ್ರಹ್ಮದೇವರು ಮನುಷ್ಯ ದೇಹ ಸೃಷ್ಟಿ ಮಾಡಿದರಂತೆ. ಆವಾಗ ಎಲ್ಲ ಪ್ರಶಂಸೆ ಮಾಡಿದರಂತೆ. ಸುಕೃತಂಬತ, ಒಳ್ಳೆ ಸೃಷ್ಟಿ ಆಯಿತು ಈಗ ಅಂತ. ಆಮೇಲೆ ಈ ದೇಹದಿಂದ ಮುಂದೆ ಮಾಡಬೇಕಾದ ಸಾಧನೆ ಅಂದರೆ ಧ್ಯಾನ ಮಾಡಬೇಕು. ಅಷ್ಟಾಂಗ ಯೋಗ ಧ್ಯಾನ ಅಂತಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂತೆಲ್ಲ ಇದೆ. ಅದರಲ್ಲಿ ಧ್ಯಾನ ಧಾರಣ ಸಮಾಧಿ ಅಂತ ಅಷ್ಟಾಂಗ ಯೋಗ ಅದನ್ನು ಮಾಡಬೇಕು. ಧ್ರುವರಾಜರು ಅದನ್ನೇ ಮಾಡಿದರು ಅಂತ ವರ್ಣನೆ ಮಾಡಿದ್ದಾರೆ. ಧ್ಯಾನ ಯೋಗಕ್ಕೆ ಅಂತ ಕೂತಾಗ ಮನಸ್ಸು ಸ್ಥಿರ ಆಗೋದಿಲ್ಲ, ಮನಃಶುದ್ಧಿ ಇರಬೇಕು. ಅದೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಮನಃಶುದ್ಧಿ ಇಲ್ಲ, ವಿಘ್ನಗಳು ಬರ್ತದೆ, ಅನೇಕ ಪ್ರಶ್ನೆಗಳು ಬರ್ತದಂತೆ ಧ್ಯಾನ ಮಾಡುವಾಗ. ಮತ್ತೆ ಮನಸ್ಸು ವಿಷಯ ಪದಾರ್ಥಗಳೇ ಧಾವನ ಮಾಡ್ತದೆ. ಅದರಿಂದ ಮನಃಶುದ್ಧಿ ಹೇಗೆ? ಆ ಧ್ಯಾನ ಮಾಡುವಾಗಲೂ ಕೂಡ ವ್ಯಸನಗಳು ಬರ್ತದಂತೆ. ಅವರೇನೋ ತೊಗೊಂಡ್ರು, ನಾನು ತೊಗೊಂಡಿಲ್ಲ, ನಮಗೂ ಆ ಭಾಗ್ಯ ಬೇಕು, ಅದು ಬೇಕು, ಇದು ಬೇಕು, ಇದು ನಮ್ಮ ಮನೆಯಲ್ಲಿಲ್ಲ, ಇದಮಸ್ತಿ ಇದಂ ನಾಸ್ತಿ, ಇಂಥ ವ್ಯಸನಗಳು ಬರ್ತದೆ, ವಿಘ್ನಗಳು ಬರ್ತದೆ ಧ್ಯಾನಕ್ಕೆ. ಅದು ಭಕ್ತಿಯಿಂದ ಮಾಡಬೇಕು. ಆ ಪರಮಭಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯ? ಪರಮಭಕ್ತಿ ಬರಬೇಕಾದ್ರೆ ದೃಢವಾದ ವೈರಾಗ್ಯ ಬೇಕು. ಅದು ಹೇಗೆ ಸಾಧ್ಯ? ಮನಸ್ಸು ಪರಮಾತ್ಮನಲ್ಲೇ ಪ್ರವಣ ಆಗಬೇಕು. ಪ್ರವಣಂಕುರು ಮಾನಸಮೀಶ ಪದೇ, ಅಧ್ಯಾತ್ಮ ಪ್ರಾವಣ್ಯ, ಭಗವಂತನಲ್ಲಿ ಮನಸ್ಸು ಪ್ರವಣ ಆಗಬೇಕು. ಅದು ಹೇಗೆ ಸಾಧ್ಯ? ಅದೇ ಉಪಾಸನಾಗ ಅಂತರಂಗ. ಇದೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಮುಂದೆ ಉತ್ತರ ಕೊಡ್ತಾರೆ ವಿಷ್ಣು ತೀರ್ಥರು. ಮನಸ್ಸಿನ ಶುದ್ಧಿ ಆಗಬೇಕಾದರೆ ಸಚ್ಶ್ರದ್ಧಯ ಶ್ರವಣ ಸಂಭೃತಯ ಯಥಾ ಸ್ಯಾತ್. ಶ್ರದ್ಧಾ ಶ್ರವಣ ಇವುಗಳಿಂದ ಮನಃಶುದ್ಧಿ ಆಗ್ತದೆ. ವ್ಯಸನ ಪರಿಹಾರ ಆಗಬೇಕಾದರೆ ಸಂಕೀರ್ತ್ಯಮಾನೋ ಭಗವಾನನಂತಹ ಅಂತ ವ್ಯಸನ ಪರಿಹಾರಕ ಭಗವಂತನ ನಾಮ ಸಂಕೀರ್ತನೆ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ವಿಘ್ನ ಪರಿಹಾರಕ್ಕೆ ಏನು ಮಾಡಬೇಕು? ಅಪರೋಕ್ಷ ಸಾಧನ ಯಾವುದು? ಬಿಂಬಜ್ಞಾನ ಹೇಗೆ ಬರ್ತದೆ? ಪರಮಭಕ್ತಿ ಹೇಗೆ ಬರ್ತದೆ? ವೈರಾಗ್ಯ ಹೇಗೆ ಬರ್ತದೆ? ಇಷ್ಟಕ್ಕೂ ಉತ್ತರ ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ. ಭಗವಂತನ ಪಾದಾರವಿಂದದ ವಿಸ್ಮರಣೆ ಆಗಬಾರ್ದು, ಅದನ್ನು ಮರಿಬಾರ್ದು. ವಿಧಿ ಮತ್ತು ನಿಷೇಧ ಅಂತ ಎರಡಿದೆ. ಬೇಕಾದಷ್ಟು ವಿಧಾನ ಮಾಡಿದ್ದಾರೆ. ಸಂಧ್ಯಾ ವಂದನೆ ಮಾಡಿರಿ, ಮಾತಾಪಿತೃಗಳ ಸೇವೆ ಮಾಡಿರಿ ಅಂತ ಇತ್ಯಾದಿ ವಿಧಿಗಳಿದೆ. ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಬ್ರಹ್ಮಹತ್ಯೆ ಮಾಡಬೇಡ್ರಿ, ಸುರಾಪಾನ ಮಾಡಬೇಡ್ರಿ ಅಂತ ನಿಷೇಧಗಳಿದೆ. ಅದರಲ್ಲಿ ಪ್ರಧಾನ ವಿಧಿ ಯಾವುದು? ರಾಜರಂತೆ ಇರುವ ವಿಧಿ ಯಾವುದು? ನಿಷೇಧಗಳಲ್ಲಿ ರಾಜನಂತೆ ಇರುವ ನಿಷೇಧ ಯಾವುದು? ಬೇಕಾದಷ್ಟು ವಿಧಿಗಳಿದೆ ವೇದದಲ್ಲಿ. ರಾಜಸ್ಥಾನೀಯವಾದ ವಿಧಿ ಯಾವುದು? ಸ್ಮರ್ತವ್ಯ ಸತತಂ ವಿಷ್ಣು, ಇದು ರಾಜವಿಧಿ. ನಿಷೇಧಗಳಲ್ಲಿ ರಾಜ ನಿಷೇಧ ಯಾವುದು? ವಿಸ್ಮರ್ತವ್ಯೋ ನಜಾತುಚಿತ್, ಇಷ್ಟೇ. ಸರ್ವೇ ವಿಧಿ ನಿಷೇಧಾಶು ಏತಯೋರೇವ ಕಿಂಕರಾಹ. ಉಳಿದ ವಿಧಿ ನಿಷೇಧಗಳೆಲ್ಲ ಇದರ ದಾಸ. ಪ್ರಧಾನ ವಿಧಿ ಅಂತಂದರೆ ಹರಿಸ್ಮರಣೆ ಮಾಡ್ರಿ, ಇದು ಪ್ರಧಾನ ವಿಧಿ. ಉಳಿದ ವಿಧಿ ಯಾಕೆ? ಹರಿಸ್ಮರಣೆಗೆ ಅನುಕೂಲ ಆಗ್ತದೆ ಅಂತ ಉಳಿದ ವಿಧಿಗಳು. ವಿಸ್ಮರಣೆ ಮಾಡಬೇಡ್ರಿ, ಮರಿಬೇಡ್ರಿ ಅನ್ನೋದು ನಿಷೇಧ, ಪ್ರಧಾನ ನಿಷೇಧ. ಉಳಿದು ನಿಷೇಧ ಮಾಡಿದ್ದಾರೆ. ಸುರಾಪಾನ ಮಾಡಬೇಡ್ರಿ, ಅದು ಪ್ರಧಾನ ಅಲ್ಲ, ಅದು ಕಿಂಕರ ನಿಷೇಧ. ಹರಿಯನ್ನು ಮರಿಬೇಡ್ರಿ ಅನ್ನೋದೇ ಪ್ರಧಾನವಾದ ನಿಷೇಧ. ಸುರಾಪಾನ ನಿಷೇಧ ಯಾಕೆ ಮಾಡಿದ್ದಾರೆ ಅಂದರೆ, ಸುರಾಪಾನ ನಿಷೇಧ ಅನ್ನೋದನ್ನು ನಾವು ಅಳವಡಿಸ್ಕೊಳ್ದೆ ಹೋದರೆ ಹರಿ ಮರ್ತು ಹೋಗ್ತಾನೆ. ಅದಕ್ಕೋಸ್ಕರ ಹರಿಯ ಮರು ಬಂದುಬಿಡ್ತದೆ. ಸುರಾಪಾನಕ್ಕೆ ಹರಿ ಮರುವೇನು, ಹೆಂಡತಿ ಮಕ್ಕಳದೇ ಮರು ಬಂದುಬಿಡ್ತದೆ, ಇನ್ನು ಹರಿ ಸುತರಾಂ ಮರ್ತು ಹೋಗ್ತದೆ. ಆದ್ದರಿಂದ ಈ ನಿಷೇಧಗಳು. ಹೀಗೆ ಸ್ಮರಣೆಯಿಂದ ಮನಃಶುದ್ಧಿ, ವಿಸ್ಮರಣೆ ಬಿಡಬೇಕು. ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ, ಅದರಿಂದ ಇವಕ್ಕೆಲ್ಲ ಉತ್ತರ. ಇನ್ನು ಅಧ್ಯಾತ್ಮ ಪ್ರಾವಣ್ಯ ಹೇಗೆ ಬರಬೇಕು? ಪರಮಾತ್ಮನಲ್ಲೇ ಮನಸ್ಸು ಸ್ಥಿರವಾಗಿ ನಡಬೇಕು. ಅದು ಹೇಗೆ?
ಪಂಚಕ ಧ್ಯಾನ ಮಾಡಬೇಕು, ಪಂಚಕ ಅನುಸಂಧಾನ ಮಾಡಬೇಕು ಅಂತಾರೆ. ಪರಮಾತ್ಮನೇ ನಮಗೆ ಪಿತೃತ್ವಾನುಸಂಧಾನ, ಮಾತೃತ್ವಾನುಸಂಧಾನ, ಅನಿಷ್ಟ ಪರಿಹಾರಕನಾದ್ದರಿಂದ ಸುಹೃತ್ವಾನುಸಂಧಾನ, ಜ್ಞಾನೋಪದೇಶ ಮಾಡೋದರಿಂದ ಗುರುತ್ವಾನುಸಂಧಾನ, ಶ್ರೀಪತಿರ್ಮಾನದೋನಃ, ಕೊನೆಗೆ ಮೋಚಕತ್ವ. ಈ 5 ಅನುಸಂಧಾನ ಮಾಡಿದರೆ ಅಧ್ಯಾತ್ಮ ಪ್ರಾವಣ್ಯ ಬರುತ್ತೆ. ಏಕೆ? ತಂದೆಯಲ್ಲಿ ಮನಸ್ಸಿರ್ತದೆ, ತಾಯಿಯನ್ನು ಸದಾ ಸ್ಮರಣೆ ಮಾಡ್ತಾನೆ, ಸ್ನೇಹಿತರನ್ನು ಸ್ಮರಣೆ ಮಾಡ್ಕೊಳ್ತಾನೆ, ದೇವ್ರನ್ನ ಬಿಟ್ಟಿರ್ತಾನೆ, ಸ್ನೇಹಿತರನ್ನು ಸ್ಮರಣೆ ಮಾಡ್ತಾನೆ. ಪರಮಾತ್ಮನಂದೇ ಸ್ಮರಣೆ ಮಾಡಬೇಕು. ಅಧ್ಯಾತ್ಮ ಪ್ರವಣ ಆಗಬೇಕಾದ್ರೆ ಈ ಪಂಚಕ ಅನುಸಂಧಾನ ಮಾಡಿರಿ ಅಂತ ಮುಂದೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ಬಿಂಬರೂಪ ಸಾಕ್ಷಾತ್ಕಾರದಿಂದ ಮೋಕ್ಷ. ಬಿಂಬರೂಪ ಅಂದರೆ ಹೇಗಿರ್ತದೆ, ಅದು ಎಲ್ಲಿದೆ ಬಿಂಬರೂಪ? ಆ ಪ್ರಶ್ನೆಗೆ ಬಿಂಬರೂಪ ಹೇಗಿರ್ತದೆ? ಸ್ಥಿತ್ಯುದ್ಭವ ಪ್ರಲಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ. ಸ್ವಪ್ನ, ಜಾಗರ, ಸುಷುಪ್ತಿ ಈ ಅವಸ್ಥೆಯನ್ನು ಕೊಡುವವನು ಎಲ್ಲ ಬಿಂಬರೂಪಿ ಪರಮಾತ್ಮ. ಅವನಿಗೆ ಹೇತು ಮತ್ತೊಬ್ಬನಿಲ್ಲ, ಇಡೀ ಜಗತ್ತಿಗೆ ಅವನೇ ಹೇತು, ಕಾರಣ. ಅವನು ಎಲ್ಲಿರ್ತಾನೆ ಅಂದರೆ ಜೀವನೊಳಗಿರ್ತಾನೆ, ಜೀವನಲ್ಲೇ ಇರ್ತಾನೆ. ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದ ವಾಚ್ಯಂ ಅಂತ. ಪ್ರತ್ಯಕ್ ಅಂದರೆ ಜೀವನಲ್ಲಿರ್ತಾನೆ ಅಂತ ಅರ್ಥ. ಬಿಂಬೋಪಾಸನೆ ಯಾವ ರೀತಿ ಮಾಡಬೇಕು? ದಾಸ್ಯದಿಂದ ಬಿಂಬೋಪಾಸನೆ, ದಾಸ್ಯ ಪ್ರಕಾರಕವಾದ ಉಪಾಸನೆ ಮಾಡಬೇಕು. ಅದನ್ನೇ ಪ್ರಹ್ಲಾದರಾಜರು ಕೇಳ್ತಾರೆ, ಭೂಮನ್ ಭ್ರಮಾಮಿ ವದಮೆ ತವ ದಾಸ್ಯ ಯೋಗಂ. ಬೇಕಾದಷ್ಟು ಯೋಗ ಇದೆ, ಕರ್ಮಯೋಗ, ಜ್ಞಾನಯೋಗ, ವಿಜ್ಞಾನ ಯೋಗ, ವಿಷಾದ ಯೋಗ. ದಾಸ್ಯ ಯೋಗವನ್ನು ಹೇಳು, ಅದು ಬಿಂಬೋಪಾಸನ ಪ್ರಕಾರ. ದಾಸ್ಯ ಯೋಗ ಮತ್ತು ಆತ್ಮಾರ್ಪಣೆ, ಕುಚೇಲ ಮಾಡಿದಂತೆ ದ್ರವ್ಯಾರ್ಪಣೆ, ಕಾಯೇನ ವಾಚ ಮನಸೇಂದ್ರಿಯ ಇರುವ, ಅದು ಬಿಂಬೋಪಾಸನ ಹೇಗೆ ಮಾಡಬೇಕು ಅನ್ನೋದ್ರಲ್ಲೇ ಇರೋದು. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರಪರ. ಏನೇನು ತಪಸ್ಸು ದಾನ ಏನು ಮಾಡಿದರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡೋದೇ ಬಿಂಬೋಪಾಸನ ಅಂತಾರೆ. ಉಪಾಸನ ಮಾಡೋದು ಅಂದರೆ ಸರ್ವ ಸಮರ್ಪಣೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ. ಅವರೆಲ್ಲ ಮಾಡಿ ಅದು ಸಾರ್ಥಕ ಆಗಬೇಕಾದ್ರೆ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅವನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಈ ತಪಸ್ಸು ದಾನ ಎಲ್ಲ ಫಲ ಕೊಡ್ತದೆ, ಇಲ್ಲದಿದ್ದರೆ ಏನು ಫಲ ಇಲ್ಲ. ಇದೇ ಬಿಂಬೋಪಾಸನ ಅಂದರೆ ಅಂತ ಸಮರ್ಥನೆ ಮಾಡಿದ್ದಾರೆ. ಬಿಂಬೋಪಾಸನ ಪ್ರಾಪ್ತಿಯಾಗಬೇಕಾದ್ರೆ ಏನು ಸಾಧನ ಅಂತಂದರೆ ಧರ್ಮೋಪದೇಶ ಪ್ರಕರಣ ಅಂತ 30 ಧರ್ಮಗಳನ್ನು ಹೇಳ್ತಾರೆ. ಅದಂತೂ ಅದ್ಭುತ ಪ್ರಕರಣ. ಆ ಮೇಲ್ನೋಟಕ್ಕೆ ಒಂದು ಅರ್ಥ ಕಾಣ್ತದೆ, ಒಳಗಡೆ ವಿಶಿಷ್ಟವಾಗಿ ವಿಷ್ಣು ತೀರ್ಥರು ವ್ಯಾಖ್ಯಾನದಲ್ಲಿ ಬೇರೆಯೇ ಅರ್ಥ ಹೇಳ್ತಾರೆ. ಶಮ, ದಮ, ಯಮ ಇವಕ್ಕೆಲ್ಲ ಬ್ರಹ್ಮಚರ್ಯ ಅಂತಂದರೆ ಮೇಲ್ನೋಟಕ್ಕೆ ಮದುವೆ ಮಾಡಿಕೊಳ್ಳದೇ ಇರೋದು, ಆ ರೀತಿ ಅರ್ಥ ಅಲ್ಲ. ಬ್ರಹ್ಮಣಿ ಚರಣಂ ಷಡಂಗ ಸೇವಾ ಅಂತ ಅರ್ಥ ಬರೀತಾರೆ. ವಾಣಿ ಗುಣಾನುಕಥನೆ ಶ್ರವಣೋ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ. 6 ಅಂಗಗಳಿಂದ ಭಗವಂತನ ಸೇವೆ ಮಾಡಿದರೆ ಇದು ಬ್ರಹ್ಮಣಿ ಚರಣಂ. ಈ ಷಡೇಂದ್ರಿಯಾಣಂ ಪರಬ್ರಹ್ಮ ವಿಷಯೇ ಚರಣಂ, ಇದು ಬ್ರಹ್ಮಚರ್ಯ. ಬಹಳ ಅದ್ಭುತ ವ್ಯಾಖ್ಯಾನ. 30 ಭಾಗವತ ಧರ್ಮಗಳಿಗೆ ಒಳ್ಳೆ ಅರ್ಥ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಮಾಡಿದರೆ ಬಿಂಬೋಪಾಸನ ಸರ್ವ ಸಮರ್ಪಣೆ ಮಾಡೋದು ಕೈಗೂಡ್ತದೆ. ಇದೆಲ್ಲ ವಿಷಯವನ್ನು ತೋರಿಸುವವರು ಯಾರು? ಇದನ್ನೆಲ್ಲ ಉಪದೇಶ ಮಾಡುವವರು ಯಾರು? ಬಿಂಬೋಪದೇಶಕ ಗುರುಗಳು ಅಂತ ಒಬ್ಬರು ಇರ್ತಾರೆ. ಅವರು ಹೇಗಿರ್ತಾರೆ? ತ್ರಿಭುವನ ವಿಭವ ಹೇತವೇಪ್ಯ ಕುಂಠ ಸ್ಮೃತಿ ಅಜೇಶ ಸುರಾದಿಭಿರ್ವಿಮೃಗ್ಯಾತ್ ನ ಚಲತಿ ಭಗವತ್ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯಃ. ವೈಷ್ಣವಾಗ್ರೇಸರರು. ಮನಸ್ಸು ಸ್ಥಿರವಾಗಿ ಪರಮಾತ್ಮನ ಪಾದದಲ್ಲಿರ್ತದೆ. ಒಂದು ಕ್ಷಣ ಲವವೂ ಕೂಡ ಈ ಕಡೆ ಬರೋದಿಲ್ಲ ಮನಸ್ಸು. ಅಂಥ ವೈಷ್ಣವಾಗ್ರ್ಯರೇ ಬಿಂಬೋಪದೇಶ ಈ ಎಲ್ಲ ವಿಷಯಗಳನ್ನು ಹೇಳ್ತಕ್ಕಂಥ ಗುರುಗಳು ಅಂದರೆ ಅವರು. ಅವರಲ್ಲಿ ಭಕ್ತಿ ಮಾಡಿ ಈ ವಿಷಯಗಳನ್ನು ತಿಳ್ಕೊಳ್ಬೇಕು. ಅವರಿಗೇನು ಕೊಡಬೇಕು?
ಇಷ್ಟೆಲ್ಲ ಹೇಳಿದವ್ರಿಗೆ ಏನು ಕೊಡಬೇಕು ನಾವು? ಅವ್ರಿಗೆ ಹೇಗೆ ಪ್ರತೀಕಾರ ಮಾಡಬೇಕು? ಗೋನಾಮ ತತ್ ಪ್ರತಿಕರೋತಿ ವಿನೋದ ಪಾತ್ರಂ. ಇಷ್ಟೆಲ್ಲ ಹೇಳಿದವ್ರಿಗೆ ಏನು ಕೊಡಬೇಕು ಅಂತ ಕೇಳಿದ್ರೆ ಏನು ಕೊಡ್ತೀರಿ ನೀವು? ಬೇರೆ ಏನಾದರೂ ಕ್ಷುದ್ರ ವಸ್ತು ಕೊಟ್ಟವ್ರಿಗೆ ಏನು ಕೊಡಬೇಕು ಅಂತ ಕೇಳಬಹುದು. ಮೋಕ್ಷ ಸಾಧನೀಭೂತವಾದ ಮಾರ್ಗ ಉಪದೇಶ ಮಾಡಿದವ್ರಿಗೆ ಏನು ಕೊಡಬೇಕು ಅಂತ ಕೇಳಿದರೆ ಅವ್ರಿಗೆ ಏನು ಬೇಕಾಗಿರ್ತದೆ? ಅವರಿಗೆ ಏನೂ ಬೇಡದಿದ್ದವ್ರಿಗೆ ನಿಮಗೇನು ಕೊಡಲಿ ಅಂತ ಕೇಳಿದರೆ ನಗ್ತಾರೆ ಅವರಷ್ಟೇ, ವಿನೋದ ಪಾತ್ರರಾಗ್ತಾರೆ. ಅವರಿಗೆ ಪ್ರತೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂ ವಿಧೇಯಮಾನ ಬೇಕು. ಹೀಗೆ 30 ಪ್ರಕರಣ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಆ ಪ್ರಶ್ನೆಗಳಿಗೆ ಏನೇನು ಬರಬಹುದು ಸಾಧಕನಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗ್ರಂಥವೇ ಶ್ರೀಮದ್ ಭಾಗವತ ಸಾರೋದ್ಧಾರ ಗ್ರಂಥ. ಹಾಗೆ ಜೊತೆಗೆ ತತ್ವಮಂಜರಿ ಅದನ್ನು ಕೂಡ ಪಾಠ ಹೇಳಿದ್ದಾರೆ. ಅದು ಅಷ್ಟೇ, ತತ್ವಮಂಜರಿ ಇಲ್ಲದೆ ಹೋಗಿದ್ದರೆ, ಯಶೋಧಾದೇವಿ ಇಲ್ಲದೆ ಹೋಗಿದ್ದರೆ ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡ ಇದೆ ಅನ್ನೋದು ಹೇಗೆ ಗೊತ್ತಾಗ್ತದೆ? ಯಶೋಧೆಯಿಂದಾಗಿ ತಾನೇ ಗೊತ್ತಾದ್ದು ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡ ಇದೆ ಅಂತ. ಎಲ್ಲಿ ತೋರಿಸಿ ನೋಡೋಣ ಅಂದಾಗ ಅವನ ಬಾಯಿ ತೆಗೆದ ಗೊತ್ತಾಯಿತು ಬ್ರಹ್ಮಾಂಡ ಇದೆ ಅಂತ. ಒಂದು ವೇಳೆ ಯಶೋಧೆ ಈ ಮಾತು ಕೇಳದೆ ಹೋಗಿದ್ದರೆ ಬ್ರಹ್ಮಾಂಡ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿ ಮಾಡದೆ ಹೋಗಿದ್ದರೆ ಅಣುಭಾಷ್ಯದಲ್ಲಿ ಬ್ರಹ್ಮಾಂಡ ತುಂಬಿದೆ ಅನ್ನೋದು ಗೊತ್ತೇ ಆಗ್ತಿದ್ದಿಲ್ಲ. ಆ ರೀತಿ ಯಶೋಧೆಯ ಒಂದು ಮಾತಿನಂತೆ ರಾಘವೇಂದ್ರ ಸ್ವಾಮಿಗಳ ಮಾತು, ಆ ವಿವರಣೆ, ಅದರಿಂದ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅದರ ಮಾರ್ಗದರ್ಶನದಲ್ಲಿ ಆವಾಗ ಗೊತ್ತಾಗ್ತದೆ ಆಚಾರ್ಯರು ಅಣುಭಾಷ್ಯವನ್ನು ಎಷ್ಟು ಗಂಭೀರವಾಗಿ, ಎಷ್ಟು ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ಅಂತನ್ನೋದು. ಅಂಥ ಅಣುಭಾಷ್ಯ ತತ್ವಮಂಜರಿಯ ಪಾಠವೂ ಕೂಡ ನಡೆದಿದೆ. ಅಣುಭಾಷ್ಯ ಪ್ರತಿನಿತ್ಯ ಭಾಷ್ಯಪಾರಾಯಣ ಆಗಬೇಕು. ಕೆಲವು ದಿವಸ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ, ದ್ವಾದಶಿ ಇಂಥ ದಿವಸ ಅಂತ ಹೇಳಿ ಅಣುಭಾಷ್ಯ ಮಾಡಿದ್ದಾರೆ. ಅದೇ ಪರ್ಯವಸಾನ ಆಗಿಬಿಡಬಾರ್ದು. ಹಾಗಿದ್ದರೂ ಅಣುಭಾಷ್ಯ ಇದೆಯಲ್ಲ ಅಂತ ಅದನ್ನೇ ಪಾರಾಯಣ ಮಾಡಿ ಮುಗಿಸಬಾರ್ದು. ಭಾಷ್ಯಪಾರಾಯಣ ನಿತ್ಯವೂ ಆಗಲೇಬೇಕು. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಅಂತ ಅದನ್ನು ಕೊಂಡಾಡ್ತಾರೆ. ಅಂಥ ಭಾಷ್ಯದ ಸ್ಫೂರ್ತಿ ಸಾರವನ್ನು ಒಳಗೊಂಡಿರ್ತಕ್ಕಂಥದ್ದೇ ಅಣುಭಾಷ್ಯ. ಅದನ್ನು ಪಠನ ಮಾಡೋದರಿಂದ, ಪೂಜಾ ಕಾಲದಲ್ಲಿ ಪಾರಾಯಣ ಇತ್ಯಾದಿಗಳನ್ನು ಮಾಡೋದರಿಂದ, ಜೊತೆಗೆ ಅರ್ಥಾನುಸಂಧಾನ ಮಾಡಿಕೊಂಡು ಮಾಡಿದರೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಯಾವ ಕರ್ಮ ಮಾಡಿದರೂ ಕೂಡ ವಿದ್ಯೆಯಾ ಕರೋತಿ, ತಿಳಿದು ಮಾಡಬೇಕು. ಆ ಮಂತ್ರದ ಅರ್ಥ, ಆ ತಂತ್ರಗಳು ಯಾಕೆ ಮಾಡಬೇಕು, ಏನು ಸಾಧ್ಯವಾದಷ್ಟು ಶ್ರಾದ್ದ ಮಾಡಲಿ, ಹೋಮ ಮಾಡಲಿ, ಅದನ್ನು ತಿಳಿದು ಮಾಡಿದರೆ ಹೆಚ್ಚು ಫಲ. ಶ್ರದ್ಧೆಯ ಇದರಿಂದ ಫಲ ಸಿಗ್ತದೆ ಅಂತ ನಂಬಿಕೆ ಇಟ್ಕೊಂಡು ಮಾಡಬೇಕು. ಉಪನಿಷದ ಯೋಗ್ಯತಾನುಸಾರ ಮಾಡಬೇಕು. ತದೇವ ವೀರ್ಯವತ್ತರಂ ಭವತಿ ಅಂತ ಹೇಳಿದಂತೆ ಆ ಮಾಡುವ ಕರ್ಮ ಎಲ್ಲ ವೀರ್ಯವತ್ತರವಾಗಲಿಕ್ಕೋಸ್ಕರವಾಗಿ ಪಾಠಗಳು ನಡೆದಿದೆ. ಅದರ ಮಂಗಳ ಮಹೋತ್ಸವವು ಕೂಡ ನಡೀತಾ ಇದೆ. ರುದ್ರಾಂಶ ಸಂಭೂತರು ವಿಷ್ಣು ತೀರ್ಥರು ಅಂತ ಪ್ರಸಿದ್ಧಿ. ಶಿವರಾತ್ರಿ ದಿವಸನೇ ಅವರ ಆರಾಧನೆ ಬರ್ತದೆ. ಭಾಗವತ ಸಾರೋದ್ಧಾರ ಮಂಗಳವೂ ನಡೀತಾ ಇದೆ. ರುದ್ರದೇವರು ಕೂಡ ವೈಷ್ಣವಾಗ್ರೇಸರರೇ. ಯಾರು ಉಪದೇಶ ಮಾಡಬೇಕು ಇದನ್ನೆಲ್ಲ ಅಂತ ಕೇಳಿದ್ದಕ್ಕೆ ನ ಚಲತಿ ಭಗವತ್ಪದಾರವಿಂದ ಲವ ನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರಹ. ಅಂಥ ವೈಷ್ಣವಾಗ್ರರು ರುದ್ರದೇವರು. ಪರಶುಕ್ಲತ್ರಯದವ್ರನ್ನ ಬಿಟ್ಟು ಬ್ರಹ್ಮ, ವಾಯು, ಲಕ್ಷ್ಮೀ, ಭಾರತೀಯರನ್ನು ಬಿಟ್ಟರೆ ಆಮೇಲೆ ರುದ್ರದೇವರದ್ದೇ ಸ್ಥಾನ. ಪ್ರತಿಯೊಬ್ಬರಿಗೂ ಕೂಡ ಮನೋನಿಯಾಮಕರಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಅವರು. ನಾವಿವತ್ತು ಉಪಯೋಗಿಸುವ ಏನೇನು ಪದಾರ್ಥಗಳಿದೆ ನಮ್ಮ ಬದುಕು ಎಲ್ಲ ರುದ್ರದೇವರ ಅಧೀನನೇ. ರಸಾಘನ ರಸಾನಲಾನಿಲ ವಿಯದ್ವಿಭಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತ ಭೀಷಣಂ ಭುವನಮೋಹನಂಚೇತ್ಯದೋ ವಪುಂಷಿ ಗುಣಪುಂಷಿತೇಹಮಹಮಾತ್ಮನೋಹಂ ಭಿದೇ. ಅಹಂಕಾರ ತತ್ವಾಭಿಮಾನಿಗಳು
ನಮ್ಮ ದುರಹಂಕಾರ ಹೋಗಲಿಕ್ಕೋಸ್ಕರ ರುದ್ರದೇವರನ್ನು ಅವಶ್ಯವಾಗಿ ಅನುಸರಿಸಲೇಬೇಕು. ಅಹಂಭಿದೆ, ಇಲ್ಲದಿದ್ದರೆ ನಾನು ಪಂಡಿತ, ನಾನಿಂಥ ಕುಲದವನು, ನಾನಿಂಥ ವಂಶದವನು, ಎಲ್ಲ ಅಹಂಕಾರ ಹೋಗೋದೇ ರುದ್ರದೇವರಿಂದ. 8 ಕಡೆ ಅವರು ನೆಲೆಸಿದ್ದಾರೆ. ರಸ ಭೂಮಿ, ಓಡಾಡುವ ನೆಲ. ಘನರಸ ನೀರು, ನಾವು ಕುಡಿಯೋ ನೀರು. ರಸ ಘನರಸ. ಅನಲ, ಅಡಿಗೆಗೆ ಉಪಯೋಗಿಸ್ತಕ್ಕಂಥ ಬೆಂಕಿ. ಅನಿಲ, ಉಸಿರಾಟಕ್ಕೆ ಬೇಕಾದ ಗಾಳಿ. ರಸ ಘನರಸ ಅನಲ ಅನಿಲ. ವಿಯತ್, ಸ್ಪೇಸ್, ಓಡಾಡಲಿಕ್ಕೆ ಸ್ಪೇಸ್ ಬೇಕು, ಅದರಲ್ಲಿ ರುದ್ರದೇವರಿದ್ದಾರೆ. ವಿವಸ್ವದ್ವಿಧು, ಕಾಲನಿಯಾಮಕರಾದ ಸೂರ್ಯ ಚಂದ್ರ. ವಿವಸ್ವದ್ವಿಧು ಪ್ರಯಷ್ಟೃಷು, ಪ್ರಯಷ್ಟ ಅಂದರೆ ಸಾಧಕ, ಯಾಗ ಮಾಡುವವನು, ಸಾಧಕ ಅಂತರ್ಥ, ಪೂಜಕ. ಮನಸ್ಸಿಟ್ಟು ಮಾಡಬೇಕು, ಅದಕ್ಕೆ ರುದ್ರದೇವರು ಬೇಕು. ಅವನಲ್ಲಿ ಸಾಧಕನಲ್ಲಿ ರುದ್ರದೇವರಿದ್ದೇ ಏಕಾಗ್ರತೆ ಕೊಟ್ಟು ಸಾಧನೆ ಮಾಡಿಸುವವರು. ಪ್ರಯಷ್ಟೃಷು ನಿವಿಷ್ಟಮಿತಿ ಅಜಭಜಾಮಿ ಮೂರ್ತ್ಯಷ್ಟಕಂ, ಹೀಗೆ 8 ಮೂರ್ತಿ ಆಚಾರ್ಯರು ಹೇಳ್ತಾರೆ. ಅಷ್ಟಮೂರ್ತಿತ್ವಾತ್ ಸೂರ್ಯ ಪ್ರೋಕ್ತತ್ವಾಚ್ಚ ರುದ್ರಸ್ಯ ಅಂತ ಪೂರ್ವಪಕ್ಷ ಪ್ರಸಕ್ತಿ ಹೇಳುವಾಗ ಅಷ್ಟಮೂರ್ತಿ. ಪ್ರಶಾಂತಮುತ ಭೀಷಣಂ, 2 ರೂಪನೂ ಇದೆ ರುದ್ರದೇವರಿಗೆ. ಶಾಂತರೂಪ, ಭೀಷಣ ರೂಪ. ಭುವನ ಮೋಹನಂಚ ವಪುಂಷಿ ಗುಣಪುಂಷಿತೆ. ಅಹಮಾತ್ಮನಃ ಅಹಂಕಾರಾಭಿಮಾನಿಗಳಾದ ರುದ್ರದೇವರ 8 ರೂಪಗಳನ್ನು ಭಜೆ. ಯಾಕೆ? ಅಹಂಭಿದೆ, ಅಹಮಾತ್ಮನೋ ಅಹಂಭಿದೆ ಅಂತ ಕಾಳಿದಾಸನು ಇದನ್ನೇ ಹೇಳ್ತಾನೆ. ಯಾ ಸೃಷ್ಟಿಸ್ರಷ್ಟುರಾದ್ಯ ವಹತಿ ವಿಧಿಹುತಂ ಯಾಹವಿರ್ಯಾಚ ಹೋತ್ರಿ ಯೇ ದ್ವೇ ಕಾಲಂ ವಿಧತಃ ಶ್ರುತಿ ವಿಷಯ ಗುಣಾಯ ಸ್ಥಿತ ವ್ಯಾಪ್ಯ ವಿಶ್ವಂ ಯಾ ಮಾಹುಃ ಸರ್ವಬೀಜ ಪ್ರಕೃತಿರಿತಿ ಯಯಾ ಪ್ರಾಣಿನ ಪ್ರಾಣವಂತ ಪ್ರತ್ಯಕ್ಷಾಭಿಪ್ರಪನ್ನಃ ತನುಭಿರವತು ತಾಭಿರಷ್ಟಾಭಿ ಈಶಃ ಅಂತ ರುದ್ರದೇವರು 8 ಕಡೆ ಇದ್ದು ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಮನೋನಿಯಾಮಕರು. ರುದ್ರತ್ವಂ ಹಿ ಮನೋಭಿಮಾನ್ಯಸಿ, ರುದ್ರದೇವರ ಹತ್ರ ಇಷ್ಟೇ ಕೇಳಬೇಕು, ನೀವು ಮನೋಭಿಮಾನಿಗಳು. ತ್ವಚ್ಛತ್ರು ಮಿತ್ರಂ ಮನೋ ಮಾಕುರು, ನಿಮ್ಮ ಶತ್ರುವಿನ ಕಡೆ ನನ್ನ ಮನಸ್ಸು ಹೋಗದೇ ಇರೋ ಹಾಗೆ ಮಾಡಿರಿ, ಸಾಕು. ರುದ್ರದೇವರೇ, ನಿಮ್ಮ ಶತ್ರುವಿನ ಕಡೆ ನನ್ನ ಮನಸ್ಸು ಹೋಗಬಾರ್ದು, ನಿಮ್ಮ ಶತ್ರುವಿಗೆ ನನ್ನ ಮನಸ್ಸು ಮಿತ್ರ ಆಗಬಾರ್ದು. ನಿಮ್ಮ ಶತ್ರು ನಮಗೂ ಶತ್ರುವೇ ಆಗಬೇಕು. ಯಾರು ರುದ್ರದೇವರ ಶತ್ರು? ಆಸೆ, ಕಾಮ. ಆ ಕಡೆ ನನ್ನ ಮನಸ್ಸು ಹೋಗಬಾರ್ದು. ನಿಮ್ಮ ಶತ್ರುವಾದ ಕಾಮನೆಗೆ ನನ್ನ ಮನಸ್ಸು ಮಿತ್ರ ಆಗಬಾರ್ದು. ರುದ್ರತ್ವಂ ಹಿ ಮನೋಭಿಮಾನ್ಯಸಿ ತ್ವಚ್ಛತ್ರು ಮಿತ್ರಂ ಮನೋ ಮಾಕುರು ಅಂತಲೇ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಈ ಸಭಾ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಪಾಠ ಹೇಳಿದಂಥ ಪಾಂಡುರಂಗಾಚಾರ್ಯರನ್ನ ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ನಮಗೂ ಪಾಠ ಹೇಳಿ, ಅವರಿಗೆ ಮಾತ್ರ ಅಲ್ಲ ನಮಗೂ ಪಾಠ ಹೇಳಿ. ವೀರನಾರಾಯಣಾಚಾರ್ಯ ಹೇಳಿದರು, ಭಂಡಾರಿಕೇರಿ ಸ್ವಾಮಿಗಳು ವಿದ್ಯಾಮಾನ್ಯ ತೀರ್ಥರು ನಮ್ಮನ್ನು ಕರ್ಕೊಂಡು ಬಂದರು ಅಂತ. ಕರ್ಕೊಂಡು ಬಾರ್ಕೂರಿಗೆ ಕರ್ಕೊಂಡು ಹೋಗಿದ್ದರು. ಬಾರ್ಕೂರು ಅಂತ ಒಂದು ಭಂಡಾರಿಕೇರಿ ಮಠದ ಇದ್ದ ಜಾಗ ಅದು, ಬಾರ್ಕೂರು ಅಂತ, ಬ್ರಹ್ಮಾವರದ ಹತ್ತಿರ. ಅವರು ಉಡುಪಿಗೆ ತಂದು ನನ್ನ ಬಿಟ್ಟರು. ಉಡುಪಿಯಿಂದ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದವರು ಕೇಶವಬಾಯರಿಗಳು. ಆವಾಗ ವಿದ್ಯಾಪೀಠ ಶುರುವಾಗುವಾಗ ಅವರು ಕರ್ಕೊಂಡು ಬಂದರು. ಬಹಳ ಸೌಜನ್ಯ ಪ್ರೀತಿಯಿಂದ ಕರ್ಕೊಂಡು ಬಂದಿದ್ದು. ಸಣ್ಣ ಹುಡುಗ ನಾವು, ಸಾಮಾನುಗಳನ್ನು ಬ್ಯಾಗ್ನಲ್ಲಿ ಹಾಕ್ಕೊಳ್ಳುವಷ್ಟು ಚೈತನ್ಯ ಇಲ್ಲ, ಅಷ್ಟು ಪ್ರಜ್ಞೆ ಇಲ್ಲ. ಒಂದು ಗಂಟು ಕಟ್ಕೊಂಡು ಬಂದಿದ್ವಿ. ಆ ಗಂಟು ಬಿದ್ದೋಯ್ತು, ಮೆಜೆಸ್ಟಿಕ್ನಿಂದ ಬರುವಾಗ ಬಿಚ್ಚಿ ಹೋಯಿತು. ಎಲ್ಲಿ ಬೈತಾರೋ ಅಂತ ಗಡಗಡ ಹೆದರಿಕೆ ನಮಗೆ. ಅದನ್ನೆಲ್ಲ ತಾವೇ ಇಟ್ಟು ಗಂಟು ಕಟ್ಟಿ ಪುನಃ ಹಿಡ್ಕೊಂಡು ಬಂದು ವಿದ್ಯಾಪೀಠಕ್ಕೆ ಸೇರಿಸಿದರು. ಅವರು ಇವತ್ತು ಇದ್ದದ್ದು ಬಹಳ ವಿಶೇಷ. ವಿಷ್ಣು ತೀರ್ಥರು ನಿಮಗೆಲ್ಲರಿಗೂ ಕೂಡ. ಜೊತೆಗೆ ಇನ್ನೊಂದು ಕಾರ್ಯಕ್ರಮ, ನಮ್ಮ ಇವರು ಶ್ರೀನಿವಾಸರಾವ್ ಬಂದಿಯಾರ? ಹಾಂ, ಶ್ರೀನಿವಾಸರಾವ್ ಅವರು ಒಂದು ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಒಂದು ಚಿತ್ರವನ್ನು ಫೋಟೋ ಕೊಟ್ಟಿದ್ದಾರೆ, ಅದರ ಅನಾವರಣ ಮಾಡಬೇಕು ಅಂತ. ಅವರು ಬಹಳ ಸದ್ಭಕ್ತರು, ವಿಶೇಷ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇವತ್ತಿನ ವಿಷ್ಣು ತೀರ್ಥರ ಆರಾಧನೆ ಅವರು ಮಾಡ್ತಾ ಇರೋದು, ಮಂಗಳ ಪಾಂಡುರಂಗಾಚಾರ್ಯ ಮಾಡ್ತಾ ಇರೋದು. ನಾವು ಬರೇ ವಯಂತು ಫಲಭಾಗಿನಃ.
ಅವರ ಒಂದು ಅಪೇಕ್ಷೆ ಮೇರೆಗೆ ಇದನ್ನು ಅನಾವರಣ ಮಾಡ್ತಾ ಇದ್ವಿ. ಅದು ಮಂಗಳಾರತಿ. ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತುಂಬ ಜನ ಹಿಂಗಡೆ ಕೂತಿರ್ತಾರೆ. श्रीमत्सद्गुरु राघवेन्द्र विराट कुर्यात् नमः मंगलम् वेदव्यासमेन विराट विराजवाक्यात्मनो नामवादेवदत्तनाथं देवाचार्यात्ते